ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಅನ್ನುವಂಥದ್ದು ಇಲ್ಲ. ಯಾಕಂದರೆ ಯಾವ ಪ್ರಶ್ನೆಯೂ ಕೂಡ ನಿಷಿದ್ಧ ಅಲ್ಲ. ನಾವು ಯಾವುದೇ ಎಕ್ಸಾಮ್ನ ಚೇಸ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಅಂದರೆ ಪ್ರಮುಖವಾಗಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೋಬೇಕು, ರೂಲಿಂಗ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆ ರೂಲಿಂಗ್ಸ್ಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಆದಮೇಲೆ MCQಗಳನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಇವ್ರು ಏನು ಮಾಡ್ತಾರೆ, ಕೆಲವರು 10,000 ಕ್ವಶನ್ ಸಿಗುತ್ತೆ, 20,000 ಕ್ವಶನ್ ಸಿಗುತ್ತೆ ಅಂತ ಎಲ್ಲ MCQಗಳನ್ನು ಬಯಾಟ್ ಮಾಡಿಬಿಡೋದು. ಆದರೆ ಆ MCQಗೂ ಮತ್ತು ಅಪ್ಡೇಷನ್ಗೂ ವ್ಯತ್ಯಾಸ ಇರುತ್ತೆ, ಚೇಂಜಸ್ ಇರಲ್ಲ. ಹಳೆ MCQಗಳನ್ನು ಅಪ್ಡೇಟ್ ಆಗಿರಲ್ಲ. ಯಾಕಂದರೆ PO ರೆಗ್ಯುಲೇಷನ್ಸ್ 2024 ಡಿಸೆಂಬರಲ್ಲಿ ಬಂದಂಥ ಆದಮೇಲೆ ಎಲ್ಲವೂ ಕೂಡ ಚೇಂಜಸ್ ಆಗಿದೆ. PO ಗೈಡ್ ಪಾರ್ಟ್ 1, PO ಗೈಡ್ ಪಾರ್ಟ್ 2, ಪ್ರಾಡಕ್ಟ್ ಮತ್ತು ಸರ್ವಿಸಸಲ್ಲಿ ಹಲವಾರು ಚೇಂಜಸ್ಗಳಿದೆ. ಹಾಗಾಗಿ MCQಗಳನ್ನು ಮಕ್ಕಿ ನೀವು ಕಲಿಯೋಕ್ಕೆ ಹೋಗಬೇಡಿ. ನೋಡಿ, ನಾವು ಎಷ್ಟೇ ಓದಿದ್ರೂ ಕೂಡ MCQಗಳನ್ನು ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ, ಅಂದರೆ ಅಪ್ಡೇಟ್ ಆಗಿರುವಂತಹ MCQಗಳು ಅಥವಾ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಪರಿಪೂರ್ಣ ಆಗೋಕ್ಕೆ ಸಾಧ್ಯತೆ ಇದೆ. ನೋಡಿ, ಸರ್ಕಲ್ ಹೆಡ್ ಯಾರು, ಕರ್ನಾಟಕ ಸರ್ಕಲ್ನ ಹೆಡ್ ಯಾರು ಅಂತ ಹೇಳಿದ್ರೆ, ಕೆಲವರು ಮೊನ್ನೆ ಕೇಳಿದಂಥ ಪ್ರಶ್ನೆಯಲ್ಲಿ ಡೈರೆಕ್ಟರ್ ಅಂತ ಹಾಕ್ತೀರಾ, ಕೆಲವರು CPMG ಅಂತ ಹಾಕ್ತೀರಾ. ಯಾಕೆ ಇನ್ನೂ ಕನ್ಫ್ಯೂಷನ್ ಇದೆ? ಇಡೀ ಎಂಟೈರ್ ಆಡಳಿತದ ಅನುಕೂಲಕ್ಕೋಸ್ಕರ ಇಡೀ ದೇಶವನ್ನು, ಪೋಸ್ಟಲ್ ವ್ಯವಸ್ಥೆಯನ್ನು ನಾವು 23 ಸರ್ಕಲ್ಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸರ್ಕಲ್ಗಳ ಹೆಡ್ ಯಾರು ಇರ್ತಾರೆ? CPMG ಇರ್ತಾರೆ, ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅಂತ ಇರ್ತಾರೆ. ಆ CPMG ಆಫೀಸಲ್ಲಿ DPS ಇರ್ತಾರೆ. ಅವರು ಯಾವುದ್ರೂ ಹೆಡ್ ಅಲ್ಲ. DPS ಅಂದರೆ ಈಗ ASP HQ ಇರ್ತಾರಲ್ವ, ಒಂದು ಡಿವಿಷನ್ ಆಫೀಸಲ್ಲಿ ನೀವು SP ಅಂತ ನೋಡ್ತೀರ ಅಲ್ವಾ, SP ಅಥವಾ SSP ಇರ್ತಾರೆ. ಆ SP SSPಗೆ ಅಸಿಸ್ಟೆಂಟ್ ಮಾಡೋಕ್ಕೆ ಡೆಪ್ಯೂಟಿ SP ಅಥವಾ ASP ಹೆಡ್ ಕ್ವಾರ್ಟರ್ ಅಂತ ಕರೀತಾರಲ್ಲ, ಅದೇ ಥರ DPS, ಡೈರೆಕ್ಟರ್ ಆಫ್ ಪೋಸ್ಟಲ್ ಸರ್ವಿಸಸ್ ಏನಿರ್ತಾರೆ, ಅವರು CPMG ಪರವಾಗಿ ಈ ಕೆಲಸಗಳನ್ನು ನೋಡ್ಕೊಳ್ಳೋ ಅಂಥವ್ರು. ಅವರು ಯಾವುದೇ ಇನ್ಚಾರ್ಜ್ ಅಲ್ಲ. ಸರ್ಕಲ್ ಹೆಡ್ ಯಾರು? CPMGನೇ. ಅದಾದ ಮೇಲೆ ನಾವು ರೀಸನ್ಗಳನ್ನು ಮಾಡಿದ್ದೀವಿ, ಅದನ್ನು PMG ಅಂತ ಕರಿತೀವಿ. PMG ಅಲ್ಲೂ DPS ಇರ್ತಾರೆ ರೀಸನ್ಗೆ. ಈಗ NK ರೀಸನ್ ಅಂತ ಇದೆ, SK ರೀಸನ್ ಅಂತ ಇದೆ, ಬೆಂಗಳೂರು ರೀಸನ್ ಅಂತ ಇದೆ. ಓಕೆ, ಸಂದೇಶ್ ಮಾದೇವಪ್ಪ ಸರು CPMG ಇಡೀ ಕರ್ನಾಟಕ ಸರ್ಕಲ್ಗೆ DPS ಆಗಿದ್ದಾರೆ. ಅವರು ಇನ್ಚಾರ್ಜ್ ಅಲ್ಲ. ಪ್ರಕಾಶ್ ಸರ್ ಇದ್ದಾರಲ್ಲ CPMG, ಅವರೇ ಇನ್ಚಾರ್ಜು. ಅವರ ಬದಲಿಗೆ ಇವರು ಆಡಳಿತವನ್ನು ನೋಡ್ಕೊಳ್ತಾರೆ. ಓಕೆ, ಅರ್ಥ ಆಯ್ತಾ? ಕೆಲವೊಂದು ಪ್ರಶ್ನೆಗಳನ್ನು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಕನ್ಫ್ಯೂಸ್ ಮಾಡಿಕೊಂಡು ಮಾರ್ಕ್ಸ್ಗಳನ್ನು ನೀವೇ ಕಳ್ಕೊಳ್ಳೋಕ್ಕೆ ಮುನ್ನುಡಿ ಹಾಡಬೇಡಿ. ಓಕೆ, ತುಂಬ ಈಸಿಯಾಗಿರ್ತವೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಅದೇ ಥರ ಬೇಸ್ ಸರ್ಕಲ್ ಅಂತ ಇದೆ. ಬೇಸ್ ಸರ್ಕಲ್ ಹೆಡ್ ಯಾರು? ಇದು ಯಾವತ್ತೂ ಚೇಂಜ್ ಆಗೋಲ್ಲ. ಪರ್ಸನ್ ಚೇಂಜ್ ಆಗ್ಬೋದಷ್ಟೇ, ಡೆಸಿಗ್ನೇಷನ್ಗಳು ಚೇಂಜ್ ಆಗೋಲ್ಲ. ಅಡಿಷ್ನಲ್ ಡೈರೆಕ್ಟರ್ ಜನರಲ್ ADG ಅಂತ ಕೊಡ್ತಾರೆ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ DDG, MDG ಈ ಥರ ಏನೇನೋ ಕೊಟ್ಬಿಡ್ತಾರೆ. ನೀವು ADG ಅಡಿಷ್ನಲ್. ಈಗ ಯಾರು ಆಡಳಿತಾತ್ಮಕ ಮುಖ್ಯಸ್ಥರು? ಯಾರು? ಡೈರೆಕ್ಟರ್ ಜನರಲ್ ಪೋಸ್ಟಲ್ ಸರ್ವಿಸಸ್ಸು, DGPS ಅಂತ ಕರೀತಾರೆ, ಇಲ್ಲ DG ಅಂತ ಕರೀತಾರೆ. ಅವರು ಹೆಡ್ಡು. ಅವ್ರ ಜೊತೆಗೆ APS ಅನ್ನೋಂಥದ್ದೇನು ಇನ್ನೊಂದು ಎಕ್ಸ್ಟ್ರಾ ಸರ್ಕಲ್ಲು, ಬೇಸ್ ಸರ್ಕಲ್ಲು, ಯಾರು? ಆರ್ಮಿಯವರಿಗೆ ಪೂರೈಕೆ ಮಾಡೋದು. ಅದಕ್ಕೋಸ್ಕರ ಹೆಚ್ಚುವರಿ, ಅಡಿಷ್ನಲ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಅಂತ ಕೊಡ್ತಾರೆ. ಓಕೆ, ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಅಂತ ಕೊಡ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆರ್ಮಿ ಪೋಸ್ಟಲ್ ಸರ್ವಿಸು, ಇವರು ಏನಾಗಿದ್ದಾರೆ? ಬೇಸ್ ಸರ್ಕಲ್ನ ಹೆಡ್ ಆಗಿದ್ದಾರೆ. ಅರ್ಥ ಆಯ್ತಾ? ಓಕೆ, ಇನ್ನು ಪ್ರಮುಖವಾಗಿರುವಂಥ ಬೇಸಿಕ್ ಪ್ರಶ್ನೆ, ಅಂಡರ್ ವಿಚ್ ಮಿನಿಸ್ಟ್ರಿ ಡಸ್ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಫಂಕ್ಷನ್? ಯಾವ ಮಿನಿಸ್ಟ್ರಿ ಕೆಳಗಡೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆ? ಏನು ಆನ್ಸರ್ ಪಕ್ಕ ಇರಬೇಕು, ಗುಂಡೊಡ್ದಂಗೆ. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ಅರ್ಥ ಮಾಡ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಮತ್ತು IT ಅಂತ ಬೇರೆ ಇದೆ. ನೋ, ಅವೆಲ್ಲ ಏನಿಲ್ಲ. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಸಂವಹನ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈ ಪೋಸ್ಟಲ್ ಡಿಪಾರ್ಟ್ಮೆಂಟನ್ನು ನೋಡ್ಕೊಳ್ಳೋದಕ್ಕೆ ಒಂದು ಅಪೆಕ್ಸ್ ಮ್ಯಾನೇಜ್ಮೆಂಟ್ ಬಾಡಿ ಇದೆ. ಅಪೆಕ್ಸ್ ಅಂದರೆ ಅತ್ಯುನ್ನತವಾದ, APEX MENT ಬಾಡಿ ಇದೆ. ಯಾವುದದು? ಪೋಸ್ಟಲ್ ಸರ್ವಿಸ್ ಬೋರ್ಡ್, PSB ಅಂತ ಕರೀತಾರೆ. ಏನೋ PSB, ಪೋಸ್ಟಲ್ ಸರ್ವಿಸ್ ಬೋರ್ಡ್, PSB ಅಂತ ಕರೀತಾರೆ. ಓಕೆ, ಇನ್ನು ಸರ್ಕಲ್ಗಳಿದೆಯಲ್ಲ, ಸರ್ಕಲ್ ಹೆಡ್ ಕ್ವಾರ್ಟರ್ ಕೇಳ್ಬೋದು. 23 ಸರ್ಕಲ್ಗಳ ಹೆಡ್ ಕ್ವಾರ್ಟರ್ಗಳನ್ನ ನೆನ್ಪಿಟ್ಕೋಬೇಕು ಯಾವ್ಯಾವುದು ಅಂತ. ಇವೆಲ್ಲ ತುಂಬ ಈಸಿಯಾಗಿ ಮಾರ್ಕ್ಸನ್ನು ಗಳಿಸುವಂತಹ ಪ್ರಶ್ನೆಗಳು. ಓಕೆ, ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ. ದಯವಿಟ್ಟು ನೋಡ್ಕೊಳ್ಳಿ, ಮಾರ್ಕ್ಸನ್ನು ಕಳ್ಕೋಬೇಡಿ. ಮತ್ತು ಎಕ್ಸಾಮ್ ಟೈಮಲ್ಲಿ ಇವನ್ನೆಲ್ಲ ರಿವಿಷನ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ. ಯಾವುದು ಕಷ್ಟ ಇದೆ ಅಷ್ಟನ್ನು ನಾವು ನೋಡಿಕೊಂಡ್ರೆ ಓಕೆ. ಉತ್ತರಾಖಂಡ್ ಸರ್ಕಲ್ನ ಎಲ್ಲಿ ಹೆಡ್ ಕ್ವಾರ್ಟರ್ ಇದಾಗಿದೆ? ಡೆಹ್ರಾಡೂನ್. ನೆನ್ಪಿಟ್ಕೊಳ್ಳಿ, ಯಾವುದು? ಡೆಹ್ರಾಡೂನ್. ಓಕೆ,
ಆಮೇಲೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ದಿ ನಾರ್ತ್ ಈಸ್ಟರ್ನ್ ಪೋಸ್ಟಲ್ ಸರ್ಕಲ್ಲು. ಓಕೆ, ಈಗ ಪಾಸಿಟಿವ್ ಆಗಿ ಹಿಂಗೆ ಪ್ರಶ್ನೆಗಳಿರುತ್ತವೆ, ನೆಗೆಟಿವ್ ಆಗೂ ಕೂಡ ಹಂಗೆ ಪ್ರಶ್ನೆಗಳಿರ್ಬೋದು. ಓಕೆ, ನಾರ್ತ್ ಈಸ್ಟರ್ನ್ ಸರ್ಕಲ್ ಈಶಾನ್ಯ ರಾಜ್ಯಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ತ್ರಿಪುರ, ಮಿಜೋರಾಮು, ಮೇಘಾಲಯ, ಅಸ್ಸಾಂ ಅಂತ ಕೊಟ್ಟಿದ್ದಾನೆ. ಓಕೆ, ನೀವು ಯಾವ ಆಪ್ಷನ್ ಹಾಕ್ತೀರಾ? ಅಸ್ಸಾಂ. ಓಕೆ, ಅಸ್ಸಾಂ ಅಂತ ಹಾಕಬೇಕು. ನಾರ್ತ್ ಈಸ್ಟರ್ನ್ ಸರ್ಕಲಲ್ಲಿ ಒಟ್ಟು 6 ರಾಜ್ಯಗಳು ನಿಮಗೆ ಬರ್ತವೆ. ಓಕೆ, A3MTN ಅಂತ ಒಂದು ಫಾರ್ಮುಲಾ ಹೇಳಿದೆ. A3MTN ನೆನ್ಪಿಟ್ಕೊಳ್ಳಿ. A3 A3M A3NTM. ಎ ಅಂದರೆ ಅರುಣಾಚಲ ಪ್ರದೇಶ, A3 ಆಮೇಲೆ ನಾಗಾಲ್ಯಾಂಡು, ಓಕೆ, ತ್ರಿಪುರ, ಮಿಜೋರಾಮು, ಮೇಘಾಲಯ, ಸಿಕ್ಕಿಂ ಅಂತ ಬರುತ್ತೆ. ಓಕೆ, ತ್ರಿಪುರ ಮತ್ತು ನಾಗಾಲ್ಯಾಂಡು, ಸಿಕ್ಕಿಂ, ಇವು 6 ರಾಜ್ಯಗಳು. ಓಕೆ, ನಾರ್ತ್ ಈಸ್ಟರ್ನ್ ಸರ್ಕಲಲ್ಲಿ ಬರುವಂಥವು. ಇನ್ನೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾಕಂದರೆ ಈ 6 ರಾಜ್ಯಗಳೇ ಅತಿ ಹೆಚ್ಚು ಬರುವಂಥದ್ದು. ಅರುಣಾಚಲ ಪ್ರದೇಶ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ. ಶಿಲ್ಲಾಂಗು ಇದ್ರದ್ದು ಹೆಡ್ ಕ್ವಾರ್ಟ್ರು. ಇನ್ನು ವೆಸ್ಟ್ ಬೆಂಗಾಲ್ ಸರ್ಕಲಲ್ಲೂ ವೆಸ್ಟ್ ಬೆಂಗಾಲ್, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡು ಮತ್ತು ಸಿಕ್ಕಿಂ ಬರುತ್ತೆ. ಇದು ಕೋಲ್ಕತ್ತಾ. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಪ್ರಮುಖವಾಗಿ ಇರೋವಂಥದ್ದು. ಓಕೆ, ಹಾಂ, ಇನ್ನು ನೋಡಿಲಿ, ಇನ್ನೊಂದು ಕ್ವಶನ್ ಇದೆ ನೋಡಿಲಿ. ದಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇಸ್ ಅಸಿಸ್ಟೆಡ್ ಬೈ ದಿ ಸೀನಿಯರ್ ಸ್ಟಾಫ್ ಆಫೀಸರ್ ಆಫ್ ದಿ ಡೈರೆಕ್ಟರ್. ಯಾರನ್ನು ಕರೀತಾರೆ ಅಂತ? ಅಪೆಕ್ಸ್ ಬಾಡಿ ಯಾವುದು? ಪೋಸ್ಟಲ್ ಸರ್ವಿಸ್ ಬೋರ್ಡು. ಓಕೆ, ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಯಾರು ಚೇರ್ಮನ್ ಆಗಿರ್ತಾರೆ? ಸೆಕ್ರೆಟರಿ ಆಫ್ ಪೋಸ್ಟ್ ಆಗಿರ್ತಾರೆ. ಇನ್ನೊಂದು ಕ್ವಶನ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಸೆಕ್ರೆಟರಿ ಆಫ್ ಪೋಸ್ಟು ಚೇರ್ಮನ್ ಆಗಿರ್ತಾರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ, ಆದರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಒಬ್ಬ ಸೆಕ್ರೆಟರಿ ಆಗಿರ್ತಾನೆ. ಓಕೆ, ಅವನು ಯಾರೋ ಸೀನಿಯರ್ ಸ್ಟಾಫ್ ಆಫೀಸರ್ ಆಗಿರ್ತಾರೆ. ಅವರು ಈ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಅಸಿಸ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಹೆಡ್ಡು ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಫ್ ಪೋಸ್ಟ್ ಬಂದ್ರೇನು? ಅಂಚೆ ಇಲಾಖೆಯ ಕಾರ್ಯದರ್ಶಿ. ಆದರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಏನೋ ಸೀನಿಯರ್ ಸ್ಟಾಫ್ ಆಫೀಸರು ಒಬ್ಬರು ಇನ್ಚಾರ್ಜ್ ಆಗಿರ್ತಾರೆ. ಓಕೆ, ಅವರು ಅಸಿಸ್ಟ್ ಮಾಡ್ತಾ ಇರ್ತಾರೆ. ಅವರು ಏನಂತ ಕರೀತಾರೆ? ಸೆಕ್ರೆಟ್ರಿ ಟು ದಿ ಬೋರ್ಡ್. ಓಕೆ, ಆ ಬೋರ್ಡ್ಗೆ ಸೆಕ್ರೆಟ್ರಿ ಯಾರವರು? ಸೀನಿಯರ್ ಸ್ಟಾಫ್ ಆಫೀಸರ್. ಅರ್ಥ ಆಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಷನ್, ಇದು ನಿಮಗೆ ಕನ್ಫ್ಯೂಷನ್ ಆಗೋವಂಥದ್ದು. ದಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇಸ್ ಅಸಿಸ್ಟೆಡ್ ಬೈ ದಿ ಸೀನಿಯರ್ ಸ್ಟಾಫ್ ಆಫೀಸರ್. ಸೀನಿಯರ್ ಸ್ಟಾಫ್ ಆಫೀಸರು ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಸಹಾಯ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ. ಓಕೆ, ಅವ್ರನ್ನ ಡೈರೆಕ್ಟ್ರೇಟ್, ಅವ್ರು ಎಲ್ಲಿರ್ತಾರೆ? ಡೈರೆಕ್ಟ್ರೇಟ್ನ ಸೀನಿಯರ್ ಸ್ಟಾಫ್ ಆಫೀಸರು, ಅವರು ಏನು ಸೆಕ್ರೆಟರಿ ಟು ದಿ ಬೋರ್ಡ್ ಅಂತ ಕರೀತಾರೆ. ಓಕೆ, ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಓಕೆ, ಹೂ ಈಸ್ ದಿ ಚೇರ್ಮನ್ ಆಫ್ ದಿ ಪೋಸ್ಟಲ್ ಸರ್ವಿಸ್ ಬೋರ್ಡ್? ಪದೇ ಪದೇ ಪ್ರಶ್ನೆಗಳು ಕೇಳ್ತಾರೆ. ಸೆಕ್ರೆಟ್ರಿ ಪೋಸ್ಟ್ ಅಂತ ಹಾಕ್ಬೇಕು, ಬರೀ ಸೆಕ್ರೆಟ್ರಿ ಅಲ್ಲ, ಪೋಸ್ಟ್ ಅಂಚೆ ಇಲಾಖೆಗಳ ಕಾರ್ಯದರ್ಶಿ ಅಂತ ಕರೀತಾರೆ, ಸೆಕ್ರೆಟ್ರಿ ಪೋಸ್ಟ್ ಅಂತ ಕರೀತಾರೆ. ಆಮೇಲೆ ಪ್ರಶ್ನೆ, ಹೂ ಇಸ್ ದ ಸೆಕ್ರೆಟರಿ ಆಫ್ ಪೋಸ್ಟು? ಡೆಸಿಗ್ನೇಷನ್ ಆಯಿತು. ಪರ್ಸನ್ಗಳು ಚೇಂಜ್ ಆಗ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಈಗ ಯಾರಿದ್ದಾರೆ? ಸುಬ್ರಾತ್ ದಾಸ್ ಅನ್ನೋಂಥದ್ದು ಸೆಕ್ರೆಟರಿ ಆಫ್ ಪೋಸ್ಟ್ ಇದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಯಾರು? ಸುಬ್ರಾತ್ ದಾಸ್ ಅನ್ನೋಂಥವ್ರು ಸೆಕ್ರೆಟರಿ ಆಫ್ ಪೋಸ್ಟ್ ಇದ್ದಾರೆ. ಓಕೆ, ಮುಂಚೆ ಯಾರಿದ್ರು ಸೆಕ್ರೆಟರಿ ಆಫ್ ಪೋಸ್ಟು? ವಂದಿತಾ ಕೌಲ್ ಮೇಡಮ್ ಅವರಿದ್ರು. ಯಾರು? ವಂದಿತಾ ಕೌಲ್ ಅನ್ನೋರಿದ್ರು. ಈಗ ಯಾರಾಗಿದ್ದಾರೆ? ಇನ್ನು ಸುಬ್ರಾತ್ ದಾಸ್ ಅಂತ ಆಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಈಗ ಚೇಂಜ್ ಆಗಿದ್ದಾರೆ, ಬಟ್ ಆಪ್ಷನಲ್ಲಿ ನಿಮ್ಗೆ ಹಳೇದಿದ್ರೆ ಹಳೇದೇ ಬರೀರಿ. ಇನ್ನು ಯೂನಿಯನ್ ಮಿನಿಸ್ಟರ್ ಅಂತ ಕರೀತಾರೆ, ಅಂದರೆ ಕ್ಯಾಬಿನೆಟ್ ಮಿನಿಸ್ಟ್ರು ಅಂತ ಕರೆದು. ಯಾರು ಕ್ಯಾಬಿನೆಟ್ ಮಿನಿಸ್ಟ್ರು? ಪ್ರಶ್ನೆ ಹಂಗೂ ಕೇಳ್ಬೋದು. ಯಾರು ಇನ್ಚಾರ್ಜ್, ಯಾರು ಮಿನಿಸ್ಟ್ರು? 2 ಮಿನಿಸ್ಟ್ರು ಇದ್ದಾರೆ, ಒಂದು ಕ್ಯಾಬಿನೆಟ್ ಮಿನಿಸ್ಟ್ರು, ಇನ್ನೊಬ್ಬರು ಸ್ಟೇಟ್ ಮಿನಿಸ್ಟ್ರು. ಓಕೆ, ಕ್ಯಾಬಿನೆಟ್ ಮಿನಿಸ್ಟ್ರ್ ಯಾರು ಅಂತ ಕೇಳ್ಬೋದು? ಜ್ಯೋತಿರಾದಿತ್ಯ ಸಿಂಧೆ. ಓಕೆ, ಸ್ಟೇಟ್ ಫಾರ್ ಕಮ್ಯುನಿಕೇಷನ್ ಯಾರು ಅಂತ ಕೇಳ್ಬೋದು? ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕಮ್ಯುನಿಕೇಷನ್ ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್. ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ, ಬಯಾಟ್ ಮಾಡುವಂಥದ್ದಲ್ಲ. ಹೂ ಇಸ್ ದಿ ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್? ಜ್ಯೋತಿರಾದಿತ್ಯ ಸಿಂಧೆ. ಹೂ ಇಸ್ ದಿ ಸ್ಟೇಟ್ ಫಾರ್ ಕಮ್ಯುನಿಕೇಷನ್? ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್. ಓಕೆ, ಭಾರತೀಯ ಅಂಚೆಯ ಟ್ಯಾಗ್ ಲೈನ್ ಏನಂತ ಕೇಳ್ಬೋದು? ಏನು ಟ್ಯಾಗ್ ಲೈನು? ಡಾಕ್ ಸೇವಾ ಜನಸೇವಾ. ಓಕೆ, ಏನಂತ ಕರಿತೀವಿ? ಡಾಕ್ ಸೇವಾ ಜನಸೇವಾ ಅಂತ ಕರಿತೀವಿ, ಅದು ಟ್ಯಾಗ್ ಲೈನು. ಓಕೆ, ಈಗ ಇಂಡಿಯಾ ಪೋಸ್ಟ್ ಲೋಗೋದಲ್ಲೂ ಕೂಡ ಅದು ಬದಲಾಗಿದೆ, ನಿಮ್ಗೆ ಗೊತ್ತಿರಬೇಕು. ಓಕೆ, ವಾಟ್ ಈಸ್ ದ ವಿಷನ್? ಇಂಡಿಯಾ ಪೋಸ್ಟ್ ವಿಷನ್ ಏನು? ಇಂಡಿಯಾ ಪೋಸ್ಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ವಿಲ್ ಬಿ ದಿ ಕಸ್ಟಮರ್ ಫಸ್ಟ್ ಚಾಯ್ಸು. ಭಾರತೀಯ ಅಂಚೆಯ ಪ್ರಾಡಕ್ಟ್, ಉತ್ಪನ್ನಗಳು, ನಾಟ್ ಓನ್ಲಿ ಪ್ರಾಡಕ್ಟ್ ಮತ್ತು ಸೇವೆಗಳು ಗ್ರಾಹಕರ ಮೊದಲ ಆಯ್ಕೆ ಆಗಿರಬೇಕು ಅನ್ನೋಂಥದ್ದು ಏನೋ ಇಂಡಿಯಾ ಪೋಸ್ಟ್ನ ವಿಷನ್ ಆಗಿದೆ. ಹೌ ಮೆನಿ ಮೆಂಬರ್ಸ್ ಇದ್ದಾರೆ?
ಪೋಸ್ಟಲ್ ಸರ್ವಿಸ್ ಬೋರ್ಡಲ್ಲಿ ಇದನ್ನು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಈಗ ರೀಸೆಂಟಾಗಿ ಚೇಂಜಸ್ ಆಗಿದೆ ನೋಡಿ, ದಯವಿಟ್ಟು ಇಂಡಿಯಾ ಪೋಸ್ಟ್ ವೆಬ್ಸೈಟ್ ನೋಡಿ, ದಿನಕ್ಕೊಂದ್ಸರಿನಾರು ನೋಡಿ. ಎಷ್ಟು ಜನ ಇದ್ದಾರೆ? ಈಗ ಮುಂಚೆ 6 ಜನ ಇದ್ದರು, ಈಗ 7 ಜನ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಹೂ ಇಸ್ ದ ಚೇರ್ಮನ್ ಆಫ್ ದಿ PLI ಇನ್ವೆಸ್ಟ್ಮೆಂಟ್ ಬೋರ್ಡ್ ಅಂತ ಇರ್ತಾರೆ. PLI ಇನ್ವೆಸ್ಟ್ಮೆಂಟ್ ಬೋರ್ಡ್ನ ಚೇರ್ಮನ್ ಯಾರು? ಮೆಂಬರ್ PLI ಅಂತ ಇದ್ರು ಮುಂಚೆ. ಇವಾಗ ಯಾರಿದ್ದಾರೆ? ಮೆಂಬರ್ ಫೈನಾನ್ಷಿಯಲ್ ಸರ್ವಿಸಸ್. ನೆನ್ಪಿಟ್ಕೊಳ್ಳಿ, ಮುಂಚೆ ಮೆಂಬರ್ PLI ಅಂತ ಇದ್ರು. PLI ಇನ್ವೆಸ್ಟ್ಮೆಂಟ್ ಬೋರ್ಡ್ ಅಂತ ಒಂದಿದೆ. ನಾವೇನು PLI ಪಾಲಿಸಿ ಮಾಡ್ತೀವಿ ಅದನ್ನೆಲ್ಲ ಆ ಬೋರ್ಡಿಂದನೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಯಾರಾಗಿದ್ದಾರೆ ಆ ಇನ್ವೆಸ್ಟ್ಮೆಂಟ್ ಬೋರ್ಡ್ನ ಚೇರ್ಮನು? ಮೆಂಬರ್ ಫೈನಾನ್ಷಿಯಲ್ ಸರ್ವಿಸಸ್ಸು. ಓಕೆ, ವಿಚ್ ಮೆಂಬರ್ ಪೊಸಿಷನ್ ವಾಸ್ ನ್ಯೂಲಿ ಕ್ರಿಯೇಟೆಡ್? ಯಾವುದು ಕ್ರಿಯೇಟ್ ಆಗಿರೋಂಥದ್ದು ಅದು ಗೊತ್ತಿರಬೇಕು ನಿಮಗೆ. ಯಾವುದೋ ಸರ್ವಿಸ್ ಕ್ವಾಲಿಟಿ ಮತ್ತು ಮಾರ್ಕೆಟಿಂಗ್ ಅಂತ ಒಂದು ಹೊಸ ಏನು ಪೋಸ್ಟನ್ನು ಕ್ರಿಯೇಟ್ ಮಾಡಿದ್ದಾರೆ ಪೋಸ್ಟಲ್ ಸರ್ವಿಸ್ ಬೋರ್ಡಲ್ಲಿ. ಪ್ರಶ್ನೆ ಯಾವ ಥರ ಕೇಳ್ಬೋದು, ನೇರವಾಗಿರ್ಬೋದು, ಇಲ್ಲಾಂದರೆ ಸ್ಪೆಸಿಫಿಕ್ ಆಗಿರ್ಬೋದು, ಇಲ್ಲ ದೀರ್ಘವಾಗಿರ್ಬೋದು, ಇಲ್ಲ ಇಂಡೈರೆಕ್ಟ್ ಆಗಿರ್ಬೋದು. ಓಕೆ, ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಫಸ್ಟು ನೀವು ಏನು ಆಡಿಯೋ ನೋಟ್ಸ್ಗಳನ್ನ ಏನು ಕೊಟ್ಟಿದ್ದೀವಿ ಅದನ್ನೆಲ್ಲ ನೀವು ಓದ್ಕೊಂಡಾದಮೇಲೆ ಇಲ್ಲಿಗೆ ಬನ್ನಿ. ಮೆಂಬರ್ ಸರ್ವಿಸ್ ಕ್ವಾಲಿಟಿ ಮಾರ್ಕೆಟಿಂಗ್ ಈಗ ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋಂಥದ್ದು. ಹೂ ಇಸ್ ದ ಪರ್ಮನೆಂಟ್ ಇನ್ವೈಟೆಡ್ ಟು ದಿ ಪೋಸ್ಟಲ್ ಸರ್ವಿಸ್ ಬೋರ್ಡ್? ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಪರ್ಮನೆಂಟ್ ಇನ್ವೈಟಿ ಇರ್ತಾರೆ. ಅವ್ರನ್ನ ಏನಂತ ಕರೀತಾರೆ? ASFA. ನೆನ್ಪಿಟ್ಕೊಳ್ಳಿ, ASFA. ಇವರು ಶಾಶ್ವತವಾಗಿ ಇನ್ವೈಟ್ ಮಾಡ್ತಾರೆ. ಇವರೇನು ಅಡಿಷ್ನಲ್ ಸೆಕ್ರೆಟರಿ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ. ಅಡಿಷ್ನಲ್ ಸೆಕ್ರೆಟರಿ ಅಂದರೆ ಗೌರ್ನಮೆಂಟ್ ಇದು. ಓಕೆ, ನಮ್ಮ ಡಿಪಾರ್ಟ್ಮೆಂಟಲ್ಲ, ಗೌರ್ನಮೆಂಟ್, ಭಾರತ ಸರ್ಕಾರದ ಅಡಿಷ್ನಲ್ ಸೆಕ್ರೆಟರಿ ಮತ್ತು ಫೈನಾನ್ಷಿಯಲ್ ಅಡ್ವೈಸರು ಪರ್ಮನೆಂಟ್ ಇನ್ವೈಟೆಡ್ ಟು ದಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಆಗಿರ್ತಾರೆ. ಓಕೆ, ಮತ್ತು ವಿಚ್ ಆಫೀಸರ್ ಆ್ಯಕ್ಟ್ ಎ ಸೆಕ್ರೆಟರಿ ಟು ದಿ ಪೋಸ್ಟಲ್ ಸರ್ವಿಸ್ ಬೋರ್ಡ್? ನಾನು ಆಗಲೇ ಕೇಳಿದೆ, ಅಳಿಯಲ್ಲ ಮಗಳ ಗಂಡ. ಸೆಕ್ರೆಟರಿ ಏನು ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಸೆಕ್ರೆಟರಿಯಾಗಿ ಯಾರು ಕೆಲಸವನ್ನು ನಿರ್ವಹಿಸ್ತಾರೆ? ಸೀನಿಯರ್ ಸ್ಟಾಫ್ ಆಫೀಸರ್ ಆಫ್ ಎ ಡೈರೆಕ್ಟರೇಟ್. ಅದು ಇವರು PMG ಕೇಡ್ರಲ್ಲಿ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ PSP? ಸೇಮ್ ಅವಾಗಲಿಂದ ಮಾತಾಡ್ತಾ ಇದ್ದೀವಲ್ಲ, ಅದನ್ನೇ ಶಾರ್ಟ್ಕಟ್ಟಲ್ಲಿ ಕೇಳ್ಬೋದು. ಪೋಸ್ಟಲ್ ಸರ್ವಿಸ್ ಬೋರ್ಡ್. PSP ಅಂದರೆ ಪೋಸ್ಟಲ್ ಸರ್ವಿಸ್ ಬೋರ್ಡು. ಮತ್ತು ಸರ್ಕಲ್ಗಳಿಗೆ ಲಕ್ಷದ್ವೀಪ ಯಾವ ಇದರಲ್ಲಿ ಬರುತ್ತೆ? ಕೇರಳ ಸರ್ಕಲಲ್ಲಿ ಇದು ಬರುತ್ತೆ. ಓಕೆ, ಯೂನಿಯನ್ ಟೆರಿಟರಿ ಆಫ್ ಪಾಂಡಿಚೇರಿ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲಲ್ಲಿ ಯಾವುದು ಬರುತ್ತೆ? ತಮಿಳ್ನಾಡು ಸರ್ಕಲಲ್ಲಿ ಬರುತ್ತೆ ಪಾಂಡಿಚೇರಿ. ಯೂನಿಯನ್ ಟೆರಿಟರಿ ಆಫ್ ದಮನ್ ದಿಯು ಯಾವ ಇದರಲ್ಲಿ ಬರುತ್ತೆ? ಕಂಟ್ರೋಲ್ ಆಫ್ ದಿ ವಿಚ್ ಸರ್ಕಲ್? ಗುಜರಾತ್ ಅಲ್ಲಿ ಬರುತ್ತೆ. ಹೆಡ್ ಕ್ವಾರ್ಟರ್ ಆಫ್ ತೆಲಂಗಾಣ ಸರ್ಕಲ್ ಎಲ್ಲಿದೆ? ಹೈದರಾಬಾದ್. ನೋಡಿ, ಇದು ಸ್ವಲ್ಪ ಕನ್ಫ್ಯೂಸ್ ಆಗೋಂಥದ್ದು. ಇದು ಹೈದರಾಬಾದು ಮುಂಚೆ ತೆಲಂಗಾಣ ಹೊಸ ಸರ್ಕಲ್. ಓಕೆ, 23ನೇ ಸರ್ಕಲ್ ಯಾವುದು? ತೆಲಂಗಾಣ. ಮುಂಚೆ ಅದು ಆಂಧ್ರ ಪ್ರದೇಶಕ್ಕೆ ಹೆಡ್ ಕ್ವಾರ್ಟರ್ ಆಗಿತ್ತು ಹೈದರಾಬಾದು, ಈಗ ತೆಲಂಗಾಣಕ್ಕೆ ಹೆಡ್ ಕ್ವಾರ್ಟರ್ ಆಗಿದೆ. ಅದೇ ಥರ ತೆಲಂಗಾಣಕ್ಕೆ ಯಾವುದು? ಅಮರಾವತಿ ಅಂತ ಏನಿದೆ ಅದು ನಿಮಗೆ ಹೆಡ್ ಕ್ವಾರ್ಟರ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಹೆಡ್ ಕ್ವಾರ್ಟರ್ ಆಫ್ ತಮಿಳ್ನಾಡು ಸರ್ಕಲ್ ಎಲ್ಲಿದೆ? ಚೆನ್ನೈನಲ್ಲಿದೆ. ಓಕೆ, ಪೋಸ್ಟಲ್ ರೀಸನ್ಗೆ ಯಾರು ಹೆಡ್ಡು? ಪೋಸ್ಟ್ ಮಾಸ್ಟರ್ ಜನರಲ್ಲು ಹೆಡ್ ಆಗಿರ್ತಾರೆ. ಓಕೆ, ಈ ಬೇಸ್ ಸರ್ಕಲ್ ಅಂತ ನಾವು ಹೇಳಿದ್ವಲ್ಲ, ಏನು ಬೇಸ್ ಸರ್ಕಲ್ ಉದ್ದೇಶ ಅಂದ್ರೇನು? ಟು ಕೇಟರ್ ದ ಪೋಸ್ಟಲ್ ಕಮ್ಯುನಿಕೇಷನ್ ನೀಡ್ಸ್ ಆಫ್ ದಿ ಆರ್ಮ್ಡ್ ಫೋರ್ಸಸ್ಗೆ ಏನು ಪೋಸ್ಟಲ್ ಸರ್ವಿಸ್ ಇದನ್ನು ಕೊಡುವಂಥದ್ದು ಬೇಸ್ ಸರ್ಕಲ್ಲು. ಹೂ ಇಸ್ ದ ಹೆಡ್ ಆಫ್ ದಿ ಪೋಸ್ಟಲ್ ಸರ್ಕಲ್ನ ಹೆಡ್ ಯಾರು? ಚೀಫ್ ಪೋಸ್ಟ್ ಮಾಸ್ಟರ್ ಸರ್ಕಲ್ಲು. ಪದೇ ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇಲ್ಲೇ ನೀವು ತಪ್ಪು ಮಾಡಿಬಿಡ್ತೀರಾ. ಸಿಂಪಲ್ ಇರೋಂಥದ್ದೇ. ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ ಯಾವ ಇದರಲ್ಲಿ ಬರುತ್ತೆ? ಕೇರಳ ಇದರಲ್ಲಿ ಬರುತ್ತೆ. ದಾದ್ರಾ ನಗರ್ ಹವೇಲಿ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದ ವಿಚ್ ಸರ್ಕಲ್? ಗುಜರಾತ್. ಹೆಡ್ ಕ್ವಾರ್ಟರ್ ಆಫ್ ದ ಮಹಾರಾಷ್ಟ್ರ ಎಲ್ಲಿದೆ? ಮುಂಬೈ. ಹೆಡ್ ಕ್ವಾರ್ಟರ್ ಆಫ್ ದಿ ಮಧ್ಯಪ್ರದೇಶ ಎಲ್ಲಿದೆ? ಭೋಪಾಲ್. ಎಷ್ಟು ಪೋಸ್ಟಲ್ ಸರ್ಕಲ್ಗಳಿದೆ? 23 ಸರ್ಕಲ್ಗಳು. RAKNPA ಎಲ್ಲಿ ಲೊಕೇಟ್ ಆಗಿದೆ? ಇದು ಆಫೀಸರ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಸೆಂಟ್ರು. ಕಮಲ್ ನೆಹರು ನಗರ್, ಗಜಿಯಾಬಾದ್, ಉತ್ತರ ಪ್ರದೇಶ್. 201002 ಇದ್ರ ಪಿನ್ ಕೋಡು. ನೋಡಿ, ಆವಾಗಲೇ ಕೇಳಿದ್ರು ಬೇಸ್ ಸರ್ಕಲ್ ಉದ್ದೇಶ ಅಂತ ಏನು ಕೇಳಿದ್ರು. ಈಗ ಉಲ್ಟಾ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ? ವಿಚ್ ಸರ್ಕಲ್ ಕೇಟರ್ಸ್ ಅಂದರೆ ನೀಡೋವಂಥದ್ದು, ಕೊಡೋವಂಥದ್ದು, ಪೂರೈಸುವಂಥದ್ದು. ಪೋಸ್ಟಲ್ ಕಮ್ಯುನಿಕೇಷನ್ ನೀಡ್ಸ್ ಫಾರ್ ದಿ ಆರ್ಮ್ಡ್ ಫೋರ್ಸು ಬೇಸ್ ಸರ್ಕಲ್. ನೋಡಿ, ಇದೇ ಥರ ಅವೇ ಪ್ರಶ್ನೆಗಳು ಹೀಗೆ ಕೇಳ್ತಾನೆ. ಯಾವಾಗಲೇ ಡೈರೆಕ್ಟಾಗಿ ಕೇಳ್ತಾನೆ, ಇಲ್ಲ ಇಂಡೈರೆಕ್ಟಾಗಿ ಕೇಳ್ತಾನೆ. ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ಥರ ಕೇಳಿದ್ರು ನೀವು ಆನ್ಸರ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹೋಮ್ ಮಿನಿಸ್ಟರ್ ನೋಡಿ, ಆ ಈಸ್ಟರ್ನ್ ಪೋಸ್ಟಲ್ ಸರ್ಕಲಲ್ಲಿ ಆವಾಗಲೇ ಏನು ಕೇಳಿದ್ರು ನಿಮಗೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ನಾರ್ತನ್ ಪೋಸ್ಟಲ್ ಸರ್ಕಲ್ ಅಂತ ಕೇಳಿದ್ರು. ಓಕೆ, ಯಾವ್ದು ಹಾಕಿದ್ರಿ? ಅಸ್ಸಾಂ ಹಾಕಿದ್ರಿ. ಈಗ ಅಸ್ಸಾಂ ಯಾಕೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾನೆ? ಅದು ಕೂಡ ಈ ಈಶಾನ್ಯ ರಾಜ್ಯಗಳೇ, ಆದರೆ ಅಸ್ಸಾಂ ಬರೋದಿಲ್ಲ ಆ ಸರ್ಕಲ್ಗಳಲ್ಲಿ, ನಮ್ಮ ಪೋಸ್ಟಲ್ ಸರ್ಕಲ್ಗಳಲ್ಲಿ. ನೆನ್ಪಿಟ್ಕೊಳ್ಳಿ, 6 ರಾಜ್ಯಗಳಿವೆ. ಮುಂದೊಂದು ಸರಿ ಹೇಳ್ತೀನಿ. ಅರುಣಾಚಲ ಪ್ರದೇಶ್, ಮಣಿಪುರ, ಮೇಘಾಲಯ, ಮಿಜೋರಾಂ. 3MTNA. A3MTN. ನಾಗಾಲ್ಯಾಂಡ್, ತ್ರಿಪುರ. ಈ ಫಾರ್ಮುಲನ್ನು ನೆನ್ಪಿಟ್ಕೊಳ್ಳಿ. ಕೆಲವು ಶಾರ್ಟ್ಕಟ್ಗಳನ್ನು ಎಕ್ಸಾಮ್ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಹೆಡ್ ಕ್ವಾರ್ಟರ್ ಆಫ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್, ಶ್ರೀನಗರ. ಹೌ ಮೆನಿ ಚೇರ್ಮನ್ಸ್ ಆರ್ ದಿ ಪೋಸ್ಟ್? ನೋಡಿ,
ಎಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ. ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಎಷ್ಟು ಜನ ಚೇರ್ಮನ್ ಅಂತಾರೆ, ಎಷ್ಟು ಜನ ಅಂದಾಗವು ಹೇಳ್ಕೊಟ್ಟೆ ಇಲ್ವಲ್ಲ ಸರ್ ಅಂತ ಕನ್ಫ್ಯೂಸ್ ಶುರು ಆಗುತ್ತೆ. ಒಬ್ಬರೇ ಒಬ್ಬರು ಚೇರ್ಮನು, ಸೆಕ್ರೆಟರಿ ಆಫ್ ಪೋಸ್ಟು, ಡೋಂಟ್ ಗೆಟ್ ಕನ್ಫ್ಯೂಷನ್. ಮತ್ತು ಚಂಡೀಗಢ ಈಸ್ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದ ವಿಚ್ ಸರ್ಕಲ್. ಚಂಡೀಗಢ ಹತ್ರ ಬರುತ್ತೆ ಪಂಜಾಬ್, ಅದನ್ನು ಅವಳಿ ರಾಜ್ಯಗಳು ಅಂತ ಕರೀತಾರೆ. ಓಕೆ, ಹೈಕೋರ್ಟ್ ಒಂದೇ ಇದೆ ಪಂಜಾಬ್ ಮತ್ತು ಚಂಡೀಗಢಗೆ, ನೆನ್ಪಿಟ್ಕೊಳ್ಳಿ. ಗೋವಾ ಇದು ಇಂಡಿಪೆಂಡೆಂಟ್ ಆಗಿರುವಂತಹ ರಾಜ್ಯ, ಮತ್ತೊಂದು ರಾಜ್ಯಕ್ಕೆ ಸೇರಿಸ್ಬಿಟ್ಟಿದ್ದಾರೆ, ಅದು ಯಾವುದು ಮಹಾರಾಷ್ಟ್ರ ಸರ್ಕಲ್ಗಳಿಗೆ. ಓಕೆ, ಉತ್ತರ ಪ್ರದೇಶ ಎಲ್ಲಿದೆ, ಲಕ್ನೋದಲ್ಲಿದೆ. ಸಾಮಾನ್ಯವಾಗಿ ಆಯಾ ರಾಜ್ಯದ ರಾಜಧಾನಿಗಳೇ ಹೆಡ್ ಕ್ವಾರ್ಟರ್ಗಳಾಗಿರ್ತವೆ. CPT ಅಂದ್ರೇನು ತುಂಬ ನೋಡ್ಕೊಂಡಿರ್ತೀವಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಸೆಂಟರ್ ಫಾರ್ ಎಕ್ಸಲೆನ್ಸಿ ಇನ್ ಪೋಸ್ಟಲ್ ಟೆಕ್ನಾಲಜಿ. ಪೋಸ್ಟಲ್ ಅಂಚೆ ತಾಂತ್ರಿಕತೆಯಲ್ಲಿ ಪ್ರಾವೀಣ್ಯತೆಯ ಕೇಂದ್ರ ಅಂತ ಕನ್ನಡದಲ್ಲಿ. ಓಕೆ, ಇಲ್ಲಿ ನಿಮಗೆ ಏನು C ಅಂದರೆ ಏನು, ಸೆಂಟರು, E ಅಂದರೆ ಎಕ್ಸಲೆನ್ಸಿ ಪ್ರಾವೀಣ್ಯತೆ, P ಅಂದರೆ ಪೋಸ್ಟಲ್, T ಅಂದರೆ ಟೆಕ್ನಾಲಜಿ ಅಂತ ಕೊಟ್ಬಿಡ್ತಾನೆ, ಇಲ್ಲ ಟ್ರೈನಿಂಗ್ ಅಂತ ಕೊಟ್ಬಿಡ್ತಾನೆ. ಓಕೆ, ಪೋಸ್ಟಲ್ CPT ಮೈಸೂರಲ್ಲಿ ಅದು ಟ್ರೈನಿಂಗ್ ಅಲ್ವಾ, ಟ್ರೈನಿಂಗ್ ಹಾಕ್ಬಿಡ್ತೀರಾ, ಅದನ್ನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ. ಇನ್ನು ಅಲ್ಲಿ PTC ಇದೆ, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್. ಆ CPT ಎಲ್ಲಿದೆಯಾ ಅದೇ ಕ್ಯಾಂಪಸಲ್ಲಿ PTC ಕೂಡ ಇದೆ, ಅದು ನಜರ್ಬಾದಲ್ಲಿದೆ, ಅದು ಪೋಸ್ಟಲ್ ಟ್ರೈನಿಂಗ್ ಸೆಂಟರ್, ಅದು PTC. ಒಟ್ಟು 6 PTCಗಳಿವೆ ಎಂಟೈರ್ ಇಂಡಿಯಾದಲ್ಲಿ, ಗೊತ್ತಿದೆಯಲ್ವಾ ಅದು. ಓಕೆ, ಇನ್ನು ದಿ ಆಫೀಸರ್ ಕೇಡರ್ ಆಫ್ ದಿ ಆರ್ಮಿ ಪೋಸ್ಟಲ್ ಸರ್ವಿಸ್ ಕಂಪ್ರೈಸಸ್ ಆಫೀಸರ್ಸ್ ಆನ್ ಡೆಪ್ಯುಟೇಷನ್. ನೋಡಿ, APSಗೆ ಆಫೀಸರ್ಸ್ನ ಡೆಪ್ಯುಟೇಷನ್ ತಗೊಳ್ತಾರೆ. ಓಕೆ, ಎಲ್ಲಿಂದ ತಗೋತಾರೆ, ಸಿವಿಲ್ ಪೋಸ್ಟಿಂದ ತಗೊಳ್ತಾರೆ. ಓಕೆ, ಸಿವಿಲ್ ಪೋಸ್ಟಿಂದ 75% ತೊಗೊಳ್ತಾರೆ, ಇನ್ನು 25% ಬರೀ ಆರ್ಮಿಯವರು, ಇನ್ನು 75% ಸಿವಿಲ್ ಪೋಸ್ಟ್. ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಪೋಸ್ಟಲ್ ಆಫೀಸಲ್ಲಿ ಅದನ್ನು ಸಿವಿಲ್ ಪೋಸ್ಟ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಹೆಡ್ ಕ್ವಾರ್ಟರ್ ಆಫ್ ದ ಆಂಧ್ರ ಪ್ರದೇಶ್ ಸರ್ಕಲ್ ಎಲ್ಲಿದೆ, ವಿಜಯವಾಡ. ಓಕೆ, ಅದು ಅಮರಾವತಿ ಅಂದರೆ ಆಂಧ್ರ ಪ್ರದೇಶ್ ಸರ್ಕಲ್ ಇದೆ, ವಿಜಯವಾಡಕ್ಕೆ ಬಂದಿದೆ. ಓಕೆ, ತೆಲಂಗಾಣ ಸರ್ಕಲ್ಗೆ ಹೈದರಾಬಾದ್ ಆಯಿತು, ಆಂಧ್ರ ಪ್ರದೇಶಕ್ಕೆ ವಿಜಯವಾಡ. ಈ ವಿಜಯವಾಡ ಅನ್ನೋಂಥದ್ದು ರೀಸೆಂಟ್ ಹೆಡ್ ಕ್ವಾರ್ಟ್ರು, 23ನೇ ಹೆಡ್ ಕ್ವಾರ್ಟ್ರು, ಇತ್ತೀಚೆಗೆ ಸ್ಥಾಪನೆ ಆಗಿದಂಥ ಹೆಡ್ ಕ್ವಾರ್ಟರ್ ಯಾವುದು, ವಿಜಯವಾಡ, ಅದು ಆಂಧ್ರ ಪ್ರದೇಶ್ ಸರ್ಕಲ್ಗೆ. ತೆಲಂಗಾಣ ಅನ್ನೋಂಥದ್ದು ಇತ್ತೀಚಿನ ಸರ್ಕಲ್ಲು, ಅದರದ್ದು ಆಂಧ್ರ ಪ್ರದೇಶ ಮುಂಚೆ ಇತ್ತಲ್ಲ ಹೈದರಾಬಾದು, ಈಗ ಹೈದರಾಬಾದು ತೆಲಂಗಾಣಕ್ಕೆ ಹೆಡ್ ಕ್ವಾರ್ಟರ್ ಆಗಿದೆ. ಅರ್ಥ ಆಯ್ತಾ, ಡೋಂಟ್ ಗೆಟ್ ಕನ್ಫ್ಯೂಷನ್ನು. ನೋಡಿ, ಸೇಮ್ ಅದೇ ಪ್ರಶ್ನೆ. ಅಫೆಕ್ಸ್ ಮ್ಯಾನೇಜ್ಮೆಂಟ್ ಬಾಡಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾವುದು, ಪೋಸ್ಟಲ್ ಸರ್ವಿಸ್ ಬೋರ್ಡು. ಓಕೆ, ಇನ್ನು ಸಿಕ್ಕಿಮ್ದು ಇದು ಕೂಡ ಸಿಕ್ಕಿಮ್, ನೋಡಿ ಇದು ಕೂಡ ಈಶಾನ್ಯ ರಾಜ್ಯಗಳಿದೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಸಿಕ್ಕಿಮ್ ವೆಸ್ಟ್ ಬೆಂಗಾಲ್ ಸರ್ಕಲಲ್ಲಿ ಬರುತ್ತೆ. ಓಕೆ, ಸೇಮ್ ಫುಲ್ ಫಾರ್ಮ್ PSP ಅಂತ ಏನು ಕೇಳ್ತಾನೆ, ಏನೋ ಪೋಸ್ಟಲ್ ಸರ್ವಿಸ್ ಬೋರ್ಡು. ಓಕೆ, ಇನ್ನು ಹರಿಯಾಣದು ಹೆಡ್ ಕ್ವಾರ್ಟ್ರು ಎಲ್ಲಿ ಇದೆ ಅಂತ ಕೇಳಿದ್ದಾನೆ, ಅಂಬಾಲಾ ಕಾಂಟ್. ಯಾವುದು, ಅಂಬಾಲಾ ಕಾಂಟ್ ಅನ್ನೋಂಥದ್ದು. ಓಕೆ, ಇನ್ನು ಕೆಲವೊಂದು ಪ್ರಶ್ನೆಗಳು ಉದ್ದ ಇರ್ಬೋದು, ಆನ್ಸರು ತುಂಬ ಶಾರ್ಟ್ ಆಗಿರುತ್ತೆ. ವಾಟ್ % ಆಫ್ ದಿ ಅದರ್ ರ್ಯಾಂಕ್ ಆಫ್ ದಿ ಆರ್ಮಿ ಪೋಸ್ಟಲ್ ಸರ್ವಿಸ್ ಆರ್ ಆಲ್ಸೋ ಡ್ರಾನ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ದ ರಿಮೈನಿಂಗ್ ಪರ್ಸನಲ್ ಆರ್ ರಿಕ್ರೂಟ್ಮೆಂಟ್ ಫ್ರಮ್ ದಿ ಆರ್ಮಿ. ಓಕೆ ಅಂತ ಕೇಳ್ತೇನೆ. ಓಕೆ, ಎಷ್ಟು ಪರ್ಸೆಂಟೇಜು ಅಂದರೆ ಒಂದಷ್ಟು ಪರ್ಸೆಂಟೇಜ್ನ ಇಲ್ಲಿ ಪೋಸ್ಟಲ್ ಸರ್ವಿಸ್ನ ಡ್ರಾನ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆಫೀಸಿಂದ ತೆಗೆದುಕೊಳ್ತಾರೆ, ಉಳಿದ ಪೋಸ್ಟ್ಗಳನ್ನು ಏನೋ ಆರ್ಮಿಯಿಂದ ಇದು ಮಾಡ್ತಾರೆ. ಅದು ಎಷ್ಟು ಪರ್ಸೆಂಟೇಜ್ ಅಂತ ನಾವಾಗಲೇ ಮಾತಾಡೋದು. ಎಷ್ಟು, 75% ಫ್ರಮ್ ದಿ DOPಯಿಂದ ಎಷ್ಟು ಪರ್ಸೆಂಟ್ ತೊಗೊಳ್ತಾರೆ, 75% ತೊಗೊಳ್ತಾರೆ, ನೆನ್ಪಿಟ್ಕೊಳ್ಳಿ. ಇನ್ನು ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ದಿ ಆರ್ಮಿ ಪೋಸ್ಟಲ್ ಸರ್ವಿಸ್ ಇನ್ ದಿ ರ್ಯಾಂಕ್, ಏನು ರ್ಯಾಂಕಲ್ಲಿ ಇರ್ತಾರೆ. ಈಗ ನೋಡಿ, ಆವಾಗಲೇ ಏನು ಕೇಳಿದ್ರು, ಆರ್ಮಿ ಪೋಸ್ಟಲ್ ಸರ್ವಿಸ್ನ ಹೆಡ್ ಯಾರು ಅಂತ ಕಲಿದ್ರು, ಏನು, ಅಡಿಷ್ನಲ್ ಡೈರೆಕ್ಟರ್ ಜನರಲ್. ಈಗ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ದಿ ಆರ್ಮಿ ಪೋಸ್ಟಲ್ ಸರ್ವಿಸ್ ಇನ್ ದ ರ್ಯಾಂಕ್ ಅಂತ ಕೇಳಿದರೆ ಮೇಜರ್ ಜನರಲ್. ಓಕೆ, ಏನು ರ್ಯಾಂಕ್ ಅವ್ರದ್ದು, ಮೇಜರ್ ಜನರಲ್. ನೋಡಿ, ನೀವು ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಬಿಡ್ಸೋಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಫ್ರಂಟಿಂದ ಲಾಸ್ಟ್ವರೆಗೂ ಎಲ್ಲ ಪ್ರಶ್ನೆಗಳನ್ನು ಒಂದ್ಸರಿ ನೋಡಿ. ಯಾಕಂದರೆ ಮೊದಲನೇ ಪ್ರಶ್ನೆಗೆ ಕೊನೆಯ ಪ್ರಶ್ನೆಯಲ್ಲಿ ಉತ್ತರ ಇರ್ಬೋದು, ಪ್ರಶ್ನೆನೇ ಉತ್ತರ ಇರುತ್ತೆ ಒಂದೊಂದ್ಸರಿ. ಓಕೆ, ಅದನ್ನು ನೆನ್ಪಿಟ್ಬೇಕು. ಅದಕ್ಕೋಸ್ಕರನೇ ಮೋಕ್ ಟೆಸ್ಟ್ಗಳನ್ನು ಜಾಸ್ತಿ ಬರೆದಂಥ ಸಂದರ್ಭದಲ್ಲಿ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆ, ಮೇಜರ್ ಜನರಲ್ ಅರ್ಥ ಆಯ್ತಾ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ನಿಯಮಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಏನು ನಿಯಮಗಳು, PO ಗೈಡ್ ಪಾರ್ಟ್ 1 ಡಿಫೈನ್ಡ್ ನೈಟ್ ಪೋಸ್ಟ್ ಆಫೀಸು ಯಾವ ನಿಯಮ ತಿಳಿಸುತ್ತೆ ಅಂತ ಕೇಳಿದ್ದಾರೆ. ಎಷ್ಟು, ನಿಯಮ 3 ನಿಮಗೆ ತಿಳಿಸುತ್ತೆ. ಓಕೆ, ನಿಯಮ 3 ನಿಮಗೆ PO ಗೈಡ್ ನೈಟ್ ಪೋಸ್ಟ್ ಆಫೀಸರ್ಸ್ ಬಗ್ಗೆ ನಿಮಗೆ ತಿಳಿಸುತ್ತೆ. ಅದೇ ಥರ ಪೋಸ್ಟ್ ಆಫೀಸ್ ಎಷ್ಟು ರಜೆಗಳನ್ನು ಅಬ್ಸರ್ವ್ ಮಾಡುತ್ತೆ ಇನ್ ಇಯರ್, ಔಟ್ ಆಫ್ ವಿಚ್ ಹೌ ಮೆನಿ ಹಾಲಿಡೇಸ್ ಆರ್ ಅಬ್ಸರ್ವ್ ಕಂಪಲ್ಸರಿ ಇನ್ ಸರ್ಕಲ್ಗಳಲ್ಲಿ ಕಂಪಲ್ಸರಿ ಆಗಿರುವಂಥ ಹಾಲಿಡೇಗಳು ಎಷ್ಟಿದ್ದಾವೆ ಅಂತ ಕೇಳಿದೆ. ಎಷ್ಟಿದ್ದಾವೆ, 14 ಹಾಲಿಡೇಗಳು ಕಂಪಲ್ಸರಿಯಾಗಿ ಇದ್ದಾವೆ. ಓಕೆ,
ಇನ್ನು ಹೂ ಈಸ್ ಮೆಂಬರ್ ಪರ್ಸನಲ್, ಇದು ಇಷ್ಟು ಡೀಪಾಗಿ ನಿಮ್ಗೆ ಹೋಗೋದಿಲ್ಲ. ಓಕೆ, ಸುವೇಂದ್ರ ಕುಮಾರ್ ಸೋನ್ ಅಂತ ಇದ್ದಾರೆ, ಇಷ್ಟು ಡೀಪಾಗಿ ಹೋಗೋದಿಲ್ಲ, ಬೇಕಾಗಿಲ್ಲ. ಬೇಕಾದರೆ ನೀವು ಪೋಸ್ಟಲ್ ಸರ್ವಿಸ್ ಬೋರ್ಡಲ್ಲಿ ಇಂಡಿಯಾ ಪೋಸ್ಟ್ ವೆಬ್ಸೈಟಲ್ಲಿ ತಿಳ್ಕೊಳ್ಳಿ. ಓಕೆ, ಇನ್ನು ಮೆಂಬರ್ ಆಪರೇಷನ್ ಹರ್ಪ್ರೀತ್ ಸಿಂಗ್ ಅಂತ ಇದ್ದಾರೆ. ಓಕೆ, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಕಮಾಂಡರ್ ವಿಚ್ ಸರ್ಕಲ್ ಅಂತ ಕೇಳಿದರೆ ಯಾವ ಸರ್ಕಲು? ವೆಸ್ಟ್ ಬೆಂಗಾಲ್. ಅಂಡಮಾನ್ ಮತ್ತು ನಿಕೋಬಾರ್ ವೆಸ್ಟ್, ನೋಡಿ ವೆಸ್ಟ್ ಬೆಂಗಾಲಲ್ಲಿದೆ, ಅಂಡಮಾನ್ ನಿಕೋಬಾರ್ ಕೆಳಗಡೆ ಇದೆ. ಓಕೆ, ದಕ್ಷಿಣದಲ್ಲಿದೆ, ಆದರೂ ಕೂಡ ಆ ಸರ್ಕಲ್ಗೆ ಅಟ್ಯಾಚ್ ಮಾಡಿದ್ದಾರೆ. ಇನ್ನು ದಾದ್ರಾ ನಗರ ಹವೇಲಿ ಗುಜರಾತ್ ಸರ್ಕಲ್ಗೆ. ಓಕೆ, ನಾರ್ತ್ ಈಸ್ಟ್ ಸರ್ಕಲ್ ಹೆಸರು ಪದೇ ಪದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗ್ತಾ ಇದ್ದಾವೆ. ಇವೆಲ್ಲ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥದ್ದು. ಅರುಣಾಚಲ ಪ್ರದೇಶ್, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ, ನೆನ್ಪಿಟ್ಕೊಳ್ಳಿ. ಓಕೆ, ಫಸ್ಟ್ ಪೋಸ್ಟ್ ಆಫೀಸ್ ಎಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ? 250 ವರ್ಷ ಆಯಿತು. ಯಾವುದದು? ಕೋಲ್ಕತ್ತಾ, 1727 ಅಟ್ ಕಲ್ಕತ್ತಾ. ನೆನ್ಪಿಟ್ಕೊಳ್ಳಿ, ಮೊದಲ ಪೋಸ್ಟ್ ಆಫೀಸ್ ಇದು ಸ್ಥಾಪನೆ ಆಗಿದ್ದು. 1774ರಲ್ಲಿ ಮೊದಲ GPO ಸ್ಥಾಪನೆ ಆಯಿತು. ಕಲ್ಕತ್ತಾ GPO ಫಸ್ಟ್ GPO. ಆದರೆ ಪೋಸ್ಟ್ ಆಫೀಸು ಕೂಡ ಕಲ್ಕತ್ತಾದಲ್ಲೇ ಸ್ಥಾಪನೆ ಆಗಿದ್ದು, ಅದು 1727ರಲ್ಲಿ ಸ್ಥಾಪನೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಹೌ ಮೆನಿ ಪೋಸ್ಟಲ್ ಸರ್ಕಲ್? 23. ವಿಚ್ ಸರ್ಕಲ್ ಈಸ್ ನೌನ್? ಬೇಸ್ ಸರ್ಕಲ್ ಯಾವುದನ್ನು ಅಂತ ಕರೀತಾರೆ? ಆರ್ಮಿ ಪೋಸ್ಟಲ್ ಸರ್ವಿಸು. APS ಹೆಡ್ ಯಾರು? ಅಡಿಷನಲ್ ಡೈರೆಕ್ಟರ್ ಜನರಲ್ಲು. ಓಕೆ, ವಾಟ್ ಮಿಲಿಟರಿ ರ್ಯಾಂಕು ಹೆಲ್ಡ್ ಬೈ ದಿ APS ಹೆಡ್ಡು? ಮೇಜರ್ ಜನರಲ್ಲು. APS ಹೆಡ್ ಕ್ವಾರ್ಟರ್ನಲ್ಲಿದೆ, ನ್ಯೂ ಡೆಲ್ಲಿನಲ್ಲಿದೆ. APS ಸ್ಟಾಫ್ ಎಷ್ಟು ಜನ ಇರ್ತಾರೆ? DPOಯಿಂದ 75%. ಓಕೆ, APS ಸ್ಟಾಫ್ ಫ್ರಮ್ ಆರ್ಮಿಯಿಂದ ಎಷ್ಟು ಜನ ಇರ್ತಾರೆ? 25%. ಓಕೆ, ವಾಟ್ ಈಸ್ RAKNP ಅಂದರೆ ಏನು? ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಇಲ್ಲಿ, ತುಂಬ ಇಂಪಾರ್ಟೆಂಟು. ಆಗಲೇ ನಾವು ಹೇಳ್ದು, ಅದು ಇಲ್ಲಿ ಗಜಿಯಾಬಾದಲ್ಲಿದೆ. ರಫಿ ಅಹಮದ್ ಕಿದ್ವಾಯಿ ನ್ಯಾಷನಲ್ ಪೋಸ್ಟಲ್ ಅಕಾಡೆಮಿ. ರಫಿ ಅಹಮದ್ ಕಿದ್ವಾಯಿ ಅನ್ನೋರು ಫಸ್ಟ್ ಪೋಸ್ಟಲ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು. ರಫಿ ಅಹಮದ್ ಕಿದ್ವಾಯಿ ನ್ಯಾಷನಲ್ ಪೋಸ್ಟಲ್ ಅಕಾಡೆಮಿ, RAKNP ಅಂತ ಕರೀತಾರೆ. ಎಲ್ಲಿದೆ? ಹಾಗೆ ಗಜಿಯಾಬಾದ್ನಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಟ್ರೈನಿಂಗ್ ಸೆಂಟರ್ಗಳಿಷ್ಟಿದೆ, 6 ಟ್ರೈನಿಂಗ್ ಸೆಂಟರ್ಗಳಿದೆ. ಯಾವ್ಯಾವುದು ಗೊತ್ತಿದೆಯಾ? ಏನೋ ದರ್ಬಾಂಗ್, ಗುವಾಹಟಿ, ಮೈಸೂರು, ಮಧುರೈ, ಶಹಾಪುರ್, ವಡೋದರ. ಓಕೆ, ದರ್ಬಾಂಗ್, ಗುವಾಹಟಿ, ಮೈಸೂರು, ಮಧುರೈ, ಶಹಾಪುರ್, ವಡೋದರ. ಓಕೆ, 7ನೇ PTC ಇತ್ತೀಚೆಗೆ ಮಾಡಿರೋದು ಶಿವಪುರಿ ಅಂತ. ಓಕೆ, 6 ಇದೆ. 7ನೇ PTC ಮಧ್ಯಪ್ರದೇಶ ಶಿವಪುರಿನಲ್ಲಿ ಮಾಡಿದ್ದಾರೆ. ಓಕೆ, ಇನ್ನು CEPT ಹೆಡ್ ಕ್ವಾರ್ಟರ್ ಎಲ್ಲಿದೆ? CEPT ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿ ಇದೆ. ಓಕೆ, ಈಗ ಮೈಸೂರಿನಲ್ಲಿ ಇದೆ, ಆದರೆ ಹೆಡ್ ಕ್ವಾರ್ಟರ್ ಎಲ್ಲಿ ಮಾಡಿದರೆ 4 CEPTಗಳನ್ನು ಮಾಡಿದ್ದಾರೆ, ಡೆಲ್ಲಿ ಇಲ್ಲೆಲ್ಲ. ಓಕೆ, ಬೆಂಗಳೂರಿನಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನು ವೆನ್ ವಾಸ್ ನ್ಯೂ ಇಂಡಿಯಾ ಪೋಸ್ಟ್ ಲೋಗೋ ಯಾವಾಗ ಲಾಂಚ್ ಆಯಿತು? 23 ಸೆಪ್ಟೆಂಬರ್ 2008ರಂದು ನ್ಯೂ ಇಂಡಿಯಾ ಪೋಸ್ಟ್. ಮುಂಚೆ ಬೇರೆ ಥರ ಇತ್ತು, ಗೊತ್ತಿದೆಯಲ್ವ ನಿಮಗೆ? ಏನೋ ಲೈನ್ ಇತ್ತು. ಈಗ ನಿಮಗೆ ಏನೋ ರೆಡ್ ಕಲರ್ ಮೇಲೆ ಯೆಲ್ಲೋ ಕಲರ್ ಬಾರ್ಡ್ರು ಕ್ರಾಸ್ ಮಾಡೋವಂಥದ್ದು. ಓಕೆ, ದೇರ್ ಇಸ್ ನೋ ಬಾರ್ಡರ್. ಅದಕ್ಕೆ 23 ಸೆಪ್ಟೆಂಬರ್ 2008ರಂದು ಏನೋ ಹೊಸ ಲೋಗೋ ಲಾಂಚ್ ಆಗಿದ್ದು, ನೆನ್ಪಿಟ್ಕೊಳ್ಳಿ. ಹೆರಿಟೇಜ್ ಬಿಲ್ಡಿಂಗ್ ಎಷ್ಟಿದೆ ಗೊತ್ತಾ? ಭಾರತದಲ್ಲಿ ಒಟ್ಟು 44 ಹೆರಿಟೇಜ್ ಬಿಲ್ಡಿಂಗ್ಗಳಿದೆ. ಉದಾಹರಣೆ, ಈಗ ಬಳ್ಳಾರಿ ಹೆಡ್ ಪೋಸ್ಟ್ ಆಫೀಸ್ ಇದೆಯಲ್ಲ ನೋಡಿ, ಅದು ಹೆರಿಟೇಜ್ ಬಿಲ್ಡಿಂಗು. ಅದೇ ಥರ ನಮ್ಮ CPMG ಆಫೀಸು ಬ್ರೂಲಿ ಭವನ ಅಂತ ಕರೀತಾರೆ. ಏನಂತ ಕರೀತಾರೆ? ಬ್ರೂಲಿ ಭವನ ಅಂತ ಕರೀತಾರೆ CPMG ಆಫೀಸು, ಅದು ಕೂಡ ಹೆರಿಟೇಜು. ಅಥವಾ ನಮ್ಮ ಮೈಸೂರದು ಏನಂತ ಕರೀತಾರೆ ಗೊತ್ತಾ? ಬಿಲ್ಡಿಂಗು ಹಾವನೂರು ಬಿಲ್ಡಿಂಗ್ ಅಂತ ಕರೀತಾರೆ. ಗೊತ್ತಿದೆಯಾ ಹಾವನೂರು ಯಾರು ಅಂತ? ಹಾವನೂರು ಬಾಗಲಕೋಟೆಯಲ್ಲಿ ಬರ್ತಾರೆ. ಓಕೆ, ಅವರು ಕೂಡ ಏನಾಗಿದ್ರು? ನಮ್ಮ ಸೆಕ್ರೆಟರಿ ಪೋಸ್ಟು ಡೈರೆಕ್ಟರ್ ಜನರಲ್ ಆಗಿದ್ದರು. ಅಂತಹ ಸಂದರ್ಭದಲ್ಲಿ ಮೈಸೂರಿಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ಕರ್ನಾಟಕದವರು. ಓಕೆ, ಈ ಥರ ಕೆಲವೊಂದು ಪ್ರಶ್ನೆಗಳು. ಮತ್ತು ನೋಡಿ ಇಲ್ಲಿ, ವೆನ್ ವಾಸ್ ದಿ ಫಸ್ಟ್ ಪೋಸ್ಟ್ ಆಫೀಸ್ ATM ಯಾವಾಗ ಸ್ಥಾಪನೆ ಆಯಿತು? ಓಕೆ, ಚೆನ್ನೈನಲ್ಲಿ 27 ಫೆಬ್ರವರಿ 2014ರಲ್ಲಿ. ವಾಟ್ ವಾಸ್ ದ ಫಸ್ಟ್ ಪೋಸ್ಟ್ ಆಫೀಸ್ ATM ಓಪನ್ಡ್? ಎಲ್ಲಿ ಓಪನ್ ಆಯಿತು? ತ್ಯಾಗರಾಜ ನಗರ, ಚೆನ್ನೈನಲ್ಲಿ 27 ಫೆಬ್ರವರಿ 2014ರಲ್ಲಿ. 27 ಫೆಬ್ರವರಿ 2014ರಲ್ಲಿ ತ್ಯಾಗರಾಜ ನಗರ, ಚೆನ್ನೈನಲ್ಲಿ ಓಪನ್ ಆಯಿತು. PMJGBY ಲಾಂಚ್ ಆಗಿದೆ ಯಾವಾಗ ಗೊತ್ತಾ? ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಏನು ಸೋಷಿಯಲ್ ಸೆಕ್ಯೂರಿಟಿಗೋಸ್ಕರ ಮಾಡಿರುವಂಥ ಸ್ಕೀಮ್ಗಳು. ಎಷ್ಟು? 29 ಮೇ 2015ರಲ್ಲಿ ಲಾಂಚ್ ಆಗುತ್ತೆ. APY, ಇದು APY ಅನ್ನೋಂಥದ್ದೇನೋ ಪೆನ್ಷನ್ ಸ್ಕೀಮು. ನಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಗುಣಲಕ್ಷಣಗಳನ್ನು ನೀವು ತಿಳ್ಕೊಬೇಕು. ಯಾಕಂದರೆ ಪ್ರಶ್ನೆಗಳು ಅದೇ ಥರ ಕೇಳಿರ್ತಾರೆ. ಯಾರೋ ಡೈಲಿ ಸವಾರಿ ಮಾಡ್ತಾ ಇರ್ತಾನೆ, ಅವನಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಅವ್ನಿಗೆ ಯಾವ ವಿಮೆನ ತೊಗೋಬೇಕು ಅಂತ ಕೇಳ್ತಾನೆ. ಆವಾಗ ನೀವು ಯಾವುದನ್ನೇ ಹೇಳ್ತೀರಾ, ರೆಫರ್ ಮಾಡ್ತೀರಾ? PMSBY. ಅತ್ಯಂತ ಕಡಿಮೆ ದುಡ್ಡಿಗೆ ನಾವೊಂದು ಸ್ಕೀಮ್ನ ಇದನ್ನು ತೊಗೋಬೇಕು ಅಂತ ಹೇಳಿದಾಗ PMJJBY. ನನಗೆ ಪ್ರತಿ ತಿಂಗಳು ಒಂದಷ್ಟು ಅಮೌಂಟ್ ಬರಬೇಕು, ಮಿನಿಮಮ್ ಅಮೌಂಟು, ಕಟ್ಟೋ ದುಡ್ಡು ಕಡಿಮೆ ಇರಬೇಕಂದ್ರೆ APY, ಅಟಲ್ ಪೆನ್ಷನ್ ಯೋಜನೆ 9 ಮಾರ್ಚ್ 2015ರಲ್ಲಿ ಲಾಂಚ್ ಆಗಿರೋಂಥದ್ದು.
ATM ಫೆಸಿಲಿಟಿ ಇಂಟ್ರೊಡ್ಯೂಸ್ ಆಗಿದ್ದು. ಇಂಟರ್ ಆಪರಬಲ್ ಅಂದರೆ ಮುಂಚೆ ATM ನಮ್ಮಲ್ಲೇ ಇತ್ತು, ಈಗ ನಮ್ಮದು ಮತ್ತು ಬ್ಯಾಂಕ್ ಎರಡೂ ಕಡೆಯೂ ನೀವು ATM ಹಾಕಿ ದುಡ್ಡು ತೊಗೋಬೋದು. ಅದು ಇಂಟರ್ ಆಪರಬಲ್ ಅಂತ ಕರೀತಾರೆ, ಪರಸ್ಪರ ಪೂರಕವಾಗಿರುವಂತಹ ATM. 31 ಡಿಸೆಂಬರ್ 2016. ಫಸ್ಟ್ ಬಂದಿದ್ದು 27 ಫೆಬ್ರವರಿ 2014ರಲ್ಲಿ ಮೊದಲ ATM ತ್ಯಾಗರಾಜ್ ನಗರ ಚೆನ್ನೈನಲ್ಲಿ ಬರುತ್ತೆ. ಆದರೆ ಇಂಟರ್ ಆಪರಬಲ್ ಆಗಿರಲಿಲ್ಲ, ಬರೀ ನಮ್ಮ ATM ಅಲ್ಲೇ ಯೂಸ್ ಮಾಡಬೇಕಾಗಿತ್ತು ಪೋಸ್ಟಲ್ದು. ಈಗ ಬ್ಯಾಂಕಿಂಗ್ ATM ಅಲ್ಲೂ ಕೂಡ ಯೂಸ್ ಮಾಡೋದು. ಅದು 31 ಡಿಸೆಂಬರ್ 2016. ನೋಡಿ, ಇವೆಲ್ಲ ತುಂಬ ಮೈಲಿಗಲಾದಂತಹ ದಿನಾಂಕಗಳು. ಆಮೇಲೆ ಯಾವುದೋ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಂಚ್ ಮಾಡ್ತು ಪೋಸ್ಟ್ ಆಫೀಸು, ಅದು ಯಾವಾಗ? 14 ಡಿಸೆಂಬರ್ 2018. ಓಕೆ. ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ನ ಲಾಂಚ್ ಮಾಡ್ತು ಯಾವಾಗ? 15 ಅಕ್ಟೋಬರ್ 2019. ಓಕೆ. ಇಂಟರ್ನೆಟ್ ಬ್ಯಾಂಕಿಂಗ್ ಲಾಂಚ್ ಮಾಡಿದ್ದು 14 ಡಿಸೆಂಬರ್ 2018. ಮೊಬೈಲ್ ಬ್ಯಾಂಕಿಂಗ್ನ ಲಾಂಚ್ ಮಾಡಿದ್ದು 15 ಅಕ್ಟೋಬರ್ 2019. 1 ವರ್ಷ ಗ್ಯಾಪ್ ಇದೆ. ಓಕೆ. ಇನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ನ ಏನು KVP NSE MISಗೆ ಇರಲಿಲ್ಲ, ಎಕ್ಸ್ಪ್ಯಾಂಡ್ ಮಾಡ್ತು. ಅದು ಡೇಟ್ ಎಷ್ಟು? 23 ಜುಲೈ 2020. 23 ಜುಲೈ 2020ರಂದು NSE KVP ಎಲ್ಲ ನಾವು ಈಗ ಆನ್ಲೈನಲ್ಲೇ ನಾವು ಕ್ಲೋಸ್ ಮಾಡ್ಬೋದು. ಅದನ್ನೆಲ್ಲ 23 ಜುಲೈ 2000ರಲ್ಲಿ ಇದು ಮಾಡಿತ್ತು. ನೆಫ್ಟ್ ಇಂಟ್ರೊಡ್ಯೂಸ್ ಮಾಡ್ತು. ನೆಫ್ಟ್ ಅಂದರೆ ಇಮಿಡಿಯೇಟಾಗಿ ದುಡ್ಡನ್ನು ಕಳಿಸೋವಂಥದ್ದು, RTGS ನೆಫ್ಟ್ ಅಂತ ಕರಿತೀವಿ. ಅದು 18 ಮೇ 2022. ನೋಡಿ, ಒಂದು ವರ್ಷಗಳು ಕಳೀತಾ ಏನು ಸೀರಿಯಲ್ ಆಗಿ ನೀವು ನೋಡಿಕೊಂಡ್ರೆ ಆ ಬೆಳವಣಿಗೆಗಳನ್ನು ಕೂಡ ನೀವು ಗುರುತಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಓಕೆ. ಇನ್ನು IBPB ATMನ ಯಾರಿಗೆ ATM DOP IBPBಗೆ ಹ್ಯಾಂಡ್ ಓವರ್ ಮಾಡ್ತು 82.0ರಲ್ಲಿ. ಅದು ಯಾವಾಗ? 3 ಆಗಸ್ಟ್ 2022. DOP ಟ್ರ್ಯಾಕ್ ಮತ್ತು IBPB ಟ್ರ್ಯಾಕ್ ಅಂತ ಕರೀತಾರೆ, ಎರಡು ಇದು ಬರುತ್ತೆ. ಅಲ್ಲಿ ನೀವು ATMನ ಯಾರಿಗೆ 3 ಆಗಸ್ಟ್ 2022ರಂದು IBPBವರಿಗೆ ಹ್ಯಾಂಡ್ ಓವರ್ ಮಾಡುತ್ತೆ. ನೋಡಿ, ಈ ಪಾಸ್ಬುಕ್ ಲಾಂಚ್ ಮಾಡುತ್ತೆ ಡಿಸೆಂಬರ್ 2022ರಲ್ಲಿ. ಎಲ್ಲವೂ ತುಂಬ ಇಂಪಾರ್ಟೆಂಟ್ ಆಗಿದ್ದು. ಈ ಪಾಸ್ಬುಕ್ ಅಂತ ಅದು ಡಿಸೆಂಬರ್ 2022ರಲ್ಲಿ ಲಾಂಚ್ ಮಾಡುತ್ತೆ. ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಲಾಂಚು 1 ಏಪ್ರಿಲ್ 2023ರಲ್ಲಿ. ಈಗ ಮುಗಿದೋಗಿದೆ, ಅದು 2 ವರ್ಷ ಸ್ಕೀಮ್ ಅಷ್ಟೇ, ಬಟ್ ನೆನಪಿಟ್ಕೊಳ್ಳಿ 1 ಏಪ್ರಿಲ್ 2023ರಲ್ಲಿ ಆಗಿರೋಂಥದ್ದು. ಇನ್ನೊಂದು ಪ್ರಮುಖವಾಗಿರೋಂಥದ್ದು ಇಂಡಿಯಾ ಪೋಸ್ಟ್ ಆಫೀಸ್ 2023 ನೋಟಿಫೈ ಆಗಿದ್ದು ಯಾವಾಗ? 24 ಡಿಸೆಂಬರ್ 2023ರಲ್ಲಿ ನೋಟಿಫೈ ಆಯಿತು. ಮತ್ತು ಇನ್ನೊಂದು ಪ್ರಮುಖವಾಗಿರೋಂಥದ್ದು ನಮ್ಮ ಮೂಲ ಏನು, ಪಿನ್ ಕೋಡ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಕೇಳ್ತಾನೆ. ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಪಿನ್ ಕೋಡು? 15 ಆಗಸ್ಟ್ 1972ರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಡೇಟ್ಗೆ ಸಂಬಂಧಪಟ್ಟಂತೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಇನ್ನು ದಿ ವರ್ಕಿಂಗ್ ಅವರ್ಸ್ ಆಫ್ ದಿ ಪೋಸ್ಟ್ ಆಫೀಸ್ ಆರ್ ಜನರಲಿ ಫಿಕ್ಸ್ಡ್ ಬೈ ಹೆಡ್ ಆಫ್ ದಿ ಸರ್ಕಲ್ ಅಂತ ಇದೆ. ಆದರೆ ಈಗ ಯಾರು ಫಿಕ್ಸ್ ಮಾಡ್ತಾರೆ? PMGನೂ ಕೂಡ ಫಿಕ್ಸ್ ಮಾಡ್ತಾರೆ, ಜೊತೆಗೆ ಹೆಡ್ ಆಫ್ ದಿ ಸರ್ಕಲ್ ಕೂಡ ಫಿಕ್ಸ್ ಮಾಡ್ತಾರೆ. ಓಕೆ. ಇನ್ನು ಎವ್ರಿ ಲೆಟರ್ ಪ್ಯಾಕ್ಡ್ ಪಾರ್ಸಲ್ ಮಸ್ಟ್ ಬಿ ಸ್ಟ್ಯಾಂಪ್ಡ್ ವಿತ್ ದಿ ಡೇ ಸ್ಟಾಂಪ್ ಅಟ್ಲೀಸ್ಟ್ ಹೌ ಮೆನಿ ಪೋಸ್ಟ್ ಆಫೀಸ್. ತುಂಬ ಪ್ರಶ್ನೆ ಪತ್ರಿಕೆಗಳು ಕೇಳ್ತಾರೆ. ಒಂದು ಆರ್ಟಿಕಲ್ ನೀವು ಪೋಸ್ಟ್ ಮಾಡಿದ್ರೆ ಎಲ್ಲಿ ಆಫೀಸ್ ಆಫ್ ಪೋಸ್ಟಿಂಗ್ದು ಡೇ ಸ್ಟಾಂಪ್ ಇರಬೇಕು, ಜೊತೆಗೆ ಡೆಲಿವರಿ ಎಲ್ಲಿ ಮಾಡ್ತೀರಾ ಅಲ್ಲಿದು ಪೋಸ್ಟ್ ಮಾರ್ಕು ಅಂದರೆ ಡೇಟ್ ಸ್ಟಾಂಪು ಕಂಪಲ್ಸರಿ ಇರಲೇಬೇಕು. 2 ಡೇಟ್ ಸ್ಟಾಂಪು. ಆ ಡೇ ಸ್ಟಾಂಪನ್ನ ತಡ್ಕೊಳ್ಳೋ ಥರ ನೀವು ಏನು ಮಾಡಬೇಕು? ಪ್ಯಾಕಿಂಗ್ನ ಮಾಡಬೇಕು. ರೂಲ್ ನಂಬರ್ 15 PO ಗೈಡ್ ಪಾರ್ಟ್ 1 ನಿಮಗೆ ಪ್ಯಾಕಿಂಗ್ ಬಗ್ಗೆ ತಿಳಿಸುತ್ತೆ. ಅರ್ಥ ಆಯ್ತಾ? ಇನ್ನು ಮಿಸ್ಸೆಂಟು ಆ ಥರ ಆದಂಥ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ಡೇಟ್ ಸ್ಟಾಂಪ್ಗಳು ಕೂಡ ಒಂದು ಆರ್ಟಿಕಲ್ ಮೇಲೆ ಸುಮ್ಮನೆ ಎಲ್ಲ ಕಡೆ ಹೊಡೆದಿರ್ತಾರೆ. ಓಕೆ. ಅಟೆಂಪ್ಟ್ ಮಾಡಲ್ಲ, ಅದನ್ನು ಕೂಡ ನೀವು ಗಮನಿಸಬೇಕು, ನೆನ್ಪಿಟ್ಕೊಳ್ಳಿ. ಇನ್ನು ವಾಟ್ ಆರ್ ದ ಬಿಸ್ನೆಸ್ ಅವರ್ಸ್ ದ ಪ್ರಿನ್ಸಿಪಲ್ ಪೋಸ್ಟ್ ಆಫೀಸ್ ಆನ್ ಸ್ಯಾಟರ್ಡೇ ಫಾರ್ ಇಶ್ಯೂ ಆಫ್ ಮನಿ ಆರ್ಡ್ರು, ಸೇಲ್ ಆಫ್ ಪೇಮೆಂಟ್, ಪೋಸ್ಟೇಜು, ಸೇವಿಂಗ್ ಬ್ಯಾಂಕು, ಇದನ್ನು ಮಾಡೋದಕ್ಕೆ ಎಷ್ಟು ಸ್ಯಾಟರ್ಡೇ ಎಷ್ಟಿತ್ತು? ಮುಂಚೆ ಸ್ಯಾಟರ್ಡೇ ಎಷ್ಟಿತ್ತು ಟೈಮಿಂಗ್ಸು? ಕೇವಲ 3 ಅವರ್ಸ್ ಇತ್ತು ಸ್ಯಾಟರ್ಡೇ. ಈಗ ಮಾಮೂಲಿ ವರ್ಕಿಂಗ್ ಅವರ್ಸ್ಗೂ ಮತ್ತು ಸ್ಯಾಟರ್ಡೇಗೂ ಯಾವುದೇ ವ್ಯತ್ಯಾಸ ಇಲ್ಲ, ನೆನ್ಪಿಟ್ಕೊಳ್ಳಿ. 6 ಅವರ್ಸ್ ಎಲ್ಲ ಟ್ರಾನ್ಸಾಕ್ಷನ್ಗಳು. MPCM 6 ಅವರ್ಸು, SBನೂ 6 ಅವರ್ಸು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನು ಕೂಡ ಈಗ 6 ಅವರ್ಸ್ ಇದೆ. ದೇರ್ ಇಸ್ ನೋ ಡಿಫ್ರೆಂಟ್ ಬಿಟ್ವೀನ್ ಸ್ಯಾಟರ್ಡೇ ಮತ್ತು ಅದರ್ ಡೇ. ಈ ರೂಲ್ಸ್ ಚೇಂಜ್ ಆಗೋದಕ್ಕಿಂತ ಮುಂಚೆ ಎಷ್ಟಿತ್ತು ಸ್ಯಾಟರ್ಡೇ? ಕೇವಲ SB ಬ್ರಾಂಚ್ಗೆ ಸಂಬಂಧಪಟ್ಟಂಥ ಕೆಲಸ 3 ಅವರ್ ಇತ್ತು. ಹಿಂದಿನ ರೂಲ್ಸ್ಗಳು ಮತ್ತು ಈಗಿನ ರೂಲ್ಸ್ಗಳು ಎರಡೂ ತಿಳ್ಕೊಳ್ಳಿ. ಆಪ್ಷನ್ ಯಾವ್ದು ಕೊಡ್ತಾನೆ ನೋಡಿಕೊಂಡು ನೀವು ಇದು ಮಾಡಿ. ಓಕೆ. ನೈಟ್ ಪೋಸ್ಟ್ ಆಫೀಸ್ ಅಂದ್ರೆ ಏನು? ಎ ಪೋಸ್ಟ್ ಆಫೀಸ್ ವಿಚ್ ವರ್ಕ್ ಅಪ್ ಟು 8:30 PM ನಾರ್ಮಲ್ ವೀಕ್ ಡೇಸ್ ಆ್ಯಂಡ್ ಈಸ್ ಓಪನ್ಡ್ ಆ್ಯಂಡ್ ಸಂಡೇ ಆ್ಯಂಡ್ ಹಾಲಿಡೇನ ನೈಟ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಈಗ ನಿಮಗೆ ಬರೀ DG ಪೋಸ್ಟ್ಗಷ್ಟೇ ಅಲ್ಲ, ಯಾರೋ CPMG ಮತ್ತು PMGಗೂ ಕೂಡ ಏನೋ ಅಂಚೆ ಕಚೇರಿಯ ಟೈಮನ್ನು ವಿಸ್ತರಿಸುವಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಿಂದೆ DG ಪೋಸ್ಟ್ ಒಬ್ಬರಿಗೆ ಇತ್ತು, ಈಗ CPMG PMG ಕೂಡ ವಿಸ್ತರಿಸ್ಬೋದು. ನೋಡಿ, ಆಪ್ಷನ್ ಮೇಲೆ ನಿಮ್ಮ ಉತ್ತರವನ್ನು ಹಾಕಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ.
ಇನ್ನು ವಾಟ್ ಆರ್ ದ ಬಿಸ್ನೆಸ್ ಅವರ್ಸ್ ಇನ್ ದಿ ಪ್ರಿನ್ಸಿಪಲ್ ಪೋಸ್ಟ್ ಆಫೀಸ್ ನಾರ್ಮಲ್ ವೀಕ್ ಡೇಸ್ ಫಾರ್ ರೆಫರೆನ್ಸ್ ಮತ್ತು ಎಂಕ್ವೈರಿ ಮತ್ತು ಸ್ಟಾಂಪ್ ಸೇಲ್ ಇರ್ಬೋದು, ಯಾರೇ ಪ್ರಶ್ನೆ ಎಂಕ್ವೈರಿ ಬರ್ತಾರೆ ಯಾವುದೇ ಪೋಸ್ಟ್ ಆಫೀಸಲ್ಲಿ ಎಂಟೈರ್ ವರ್ಕಿಂಗ್ ಅವರ್ಸು. ಓಕೆ, ಬಿಸ್ನೆಸ್ ಅವರ್ಸು ಮತ್ತು ವರ್ಕಿಂಗ್ ಅವರ್ಸ್ ಏನು ವ್ಯತ್ಯಾಸ? ವರ್ಕಿಂಗ್ ಅವರ್ಸ್ ನೀವು ಕೆಲಸ ಮಾಡೋದು 8 ಗಂಟೆ, ಬಿಸ್ನೆಸ್ ಅವರ್ಸು ಪಬ್ಲಿಕ್ ಜೊತೆಗೆ ವ್ಯವಹಾರ ಮಾಡುವಂತಹ ಅವಧಿನ ಬಿಸ್ನೆಸ್ ಅವರ್ಸ್ ಅಂತ ಕರಿತೀವಿ. ಎಂಕ್ವೈರಿಗೆ ಸಂಬಂಧಪಟ್ಟಂತೆ ಇವಕ್ಕೆಲ್ಲ ದೇರ್ ಇಸ್ ನೋ ಲಿಮಿಟೇಷನು, ಎಂಟೈರ್ ವರ್ಕಿಂಗ್ ಅವರ್ಸಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಓಕೆ, ಇನ್ನು ವಾಟ್ ಟೈಪ್ ಆಫ್ ಪ್ರಿಕಾಷನ್ಸ್ ಪೋಸ್ಟ್ ಆಫೀಸ್ ಟೇಕ್ ಟು ಸೆಕ್ಯೂರ್ ದಿ ಸೇಫ್ಟಿ ಆಫ್ ಫ್ರಾಗೈಲ್ ಆರ್ಟಿಕಲ್ಸ್, FRAGILE, ಫ್ರಾಗೈಲ್ ಆರ್ಟಿಕಲ್ಸ್ ಅಂತ ಕರೀತಾರೆ. ಫ್ರಾಗೈಲ್ ಅಂದರೆ ಇನ್ನು ಮುರಿದು ಹೋಗುವಂಥದ್ದು, ಈ ಗಾಜು ಗೀಜು ಈ ಥರದಕ್ಕೆ. ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಸ್ಪೆಷಲ್ಲಾಗಿ ಏನಾದರೂ ಕೌಂಟ್ರ್ ಇದೆಯಾ, ಸ್ಪೆಷಲ್ ಹ್ಯಾಂಡ್ಲಿಂಗ್ ಇದೆಯಾ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಪೋಸ್ಟ್ ಆಫೀಸ್ ಕೆನಾಟ್ ಟೇಕ್ ಎನಿ ಸ್ಪೆಷಲ್ ಪ್ರಿಕಾಷನ್ ಟು ಸೆಕ್ಯೂರ್ ಸೇಫ್ಟಿ ಆಫ್ ಫ್ರಾಗೈಲ್ ಆರ್ಟಿಕಲ್ಸು. ಈ ಥರ ಫ್ರಾಗೈಲ್ ಆರ್ಟಿಕಲ್ಸ್ಗೆ ಪೋಸ್ಟ್ ಆಫೀಸು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಜವಾಬ್ದಾರಿನ ತೆಗೆದುಕೊಳ್ಳುವುದಿಲ್ಲ. ಓಕೆ, ಅರ್ಥ ಆಯ್ತಾ? ಇನ್ನು ಅವರ್ಸ್ ಆಫ್ ಬಿಸ್ನೆಸ್ ಆಫ್ ಎ ಪೋಸ್ಟ್ ಆಫೀಸ್ ಆ್ಯಂಡ್ RMS ಆಫೀಸಸ್ ಶೋಸ್ ಏನನ್ನು ತೋರಿಸುತ್ತೆ ಅವರ್ಸ್ ಆಫ್ ಬಿಸ್ನೆಸ್ಸು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ದಿ ಅವರ್ಸ್ ಡ್ಯೂರಿಂಗ್ ವಿಚ್ ಬಿಸ್ನೆಸ್ ಇಸ್ ಟ್ರಾನ್ಸಾಕ್ಟೆಡ್ ವಿತ್ ದಿ ಪಬ್ಲಿಕ್ ಆ್ಯಂಡ್ ದ ಟೈಮ್ ಅಟ್ ವಿಚ್ ಮೇಲ್ಸ್ ಆರ್ ಡೆಲಿವರು. ಪಬ್ಲಿಕ್ ಜೊತೆಗೆ ವ್ಯವಹಾರ ಮಾಡುವಂಥ ಸಮಯ ಮತ್ತು ಮೇಲ್ಸ್ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅನ್ನೋಂಥದ್ದನ್ನು ಅವರ್ಸ್ ಆಫ್ ಬಿಸ್ನೆಸ್ಸು ನಿಮಗೆ ಇಲ್ಲಿ ತಿಳಿಸುತ್ತೆ. ಇನ್ನು PO ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ, ಅದನ್ನು ನೀವು ನೆನ್ಪಿಡ್ಕೋಬೇಕಾಗತ್ತೆ. ಓಕೆ, ಏನು ಈಗ ಸಂಬಂಧಪಟ್ಟಂತೆ ಈಗ ಡಿಸೆಂಬರ್ 24, 2023 ಭಾರತದ ಅಧ್ಯಕ್ಷರ ಒಪ್ಪಿಗೆಯನ್ನು ಪಡೀತು. ಯಾವುದು? ಅಂಚೆ ಕಚೇರಿ 2023. ಅಂಚೆ ಕಚೇರಿ 2023 ಯಾವ ಕಾಯ್ದೆನ ಬದಲಾಯಿಸುತ್ತೆ? 1898ರಲ್ಲಿತ್ತು ಆ ಆ್ಯಕ್ಟನ್ನು ಬದಲಾಯಿಸುತ್ತೆ. ಜಾರಿಗೆ ಬಂದಂಥದ್ದು ಯಾವತ್ತು? ಡಿಸೆಂಬರ್ 24, 2023 ಭಾರತದ ಅಧ್ಯಕ್ಷರ ಒಪ್ಪಿಗೆಯನ್ನು ಪಡೆಯುತ್ತೆ. ಓಕೆ, ಆದರೆ ಜಾರಿಗೆ ಬರುವಂಥದ್ದು ಜೂನ್ 18, 2024. ಅಂಚೆ ಕಚೇರಿ ಕಾಯ್ದೆ 2023 ಅಂತಲೇ ಕರಿತೀವಿ, ಆದರೆ ಜಾರಿಗೆ ಬರುವಂಥದ್ದು ಜೂನ್ 18, 2024ರಲ್ಲಿ. ನೆನ್ಪಿಟ್ಕೊಳ್ಳಿ, ಇದರಲ್ಲಿ 11 ಅಧ್ಯಾಯಗಳು ಮತ್ತು 77 ಸೆಕ್ಷನ್ಗಳಿದೆ. ಓಕೆ, ಅದರಲ್ಲಾದರೆ ನಿಮಗೆ ತುಂಬ ಸೆಕ್ಷನ್ಗಳಿದ್ದು, ಚಾಪ್ಟರ್ಗಳಿದ್ದು. ಓಕೆ, ಇದರಲ್ಲಿ ನಿಮಗೆ ಕಡಿಮೆ ಸೆಕ್ಷನ್ಗಳು ಮತ್ತು ಕಡಿಮೆ ಅಧ್ಯಾಯ, ಅಂದರೆ ಈಸಿ ಆಗಿರುವಂಥದ್ದು. ಓಕೆ, ಅರ್ಥ ಆಯ್ತಾ? ಜೊತೆಗೆ ರಾಷ್ಟ್ರೀಯ ವಿಳಾಸ ಮಾನದಂಡಗಳು ಅಂತ ಕರಿತೇವೆ. ಈಗ ಡಿಜಿಪಿನ್ ಅಂತ ಏನು ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾವಿಸನ್ನ ಕೊಟ್ಟಿದ್ದಾರೆ 2023ರಲ್ಲಿ. ನೆನ್ಪಿಟ್ಕೊಳ್ಳಿ, ಭಾರತೀಯ ಪೋಸ್ಟ್ ಆಫೀಸ್ ಕಾಯ್ದೆ 1898ರಲ್ಲಿ ರಾಷ್ಟ್ರೀಯ ವಿಳಾಸ ಮಾನದಂಡಗಳಿಗೆ ಯಾವುದೇ ಅವಕಾಶ ಇರಲಿಲ್ಲ. ಓಕೆ, ಆದರೆ ಇಲ್ಲಿ ಅಂಚೆ ಕಚೇರಿ ಕಾಯ್ದೆ 2023ರಲ್ಲಿ ಏನು ಮಾಡಿದ್ದಾರೆ, ವಿಳಾಸಗಳಿಗೆ ನಿಗದಿಪಡಿಸಿದ ಮಾನದಂಡಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಓಕೆ, ಮತ್ತು ನಾವೀನ್ಯತೆಯನ್ನು ಬೆಳೆಸೋದು, ಸ್ಪರ್ಧೆಯನ್ನು ಉತ್ತೇಜನ ಮಾಡೋವಂಥದ್ದು ಅಂಚೆ ಕಚೇರಿ ಕಾಯ್ದೆ 2023. ಬರೀ 1898ರಲ್ಲಿ ಏನಿತ್ತು? ಕೇವಲ ಸರ್ಕಾರಕ್ಕೆ ಕಾಯ್ದಿರಿಸಿದ ಪತ್ರಗಳನ್ನು ತಲುಪಿಸುವ ವಿಶೇಷ ಸವಲತ್ತುಗಳು, ಕೇವಲ ಲೆಟರ್ಗಳನ್ನು ತಲುಪಿಸೋಕ್ಕೆ ಫೆಸಿಲಿಟಿ ಇತ್ತು. ಯಾವುದಕ್ಕೆ? ಅಂಚೆ ಇಲಾಖೆಗೆ, ಅಂದರೆ ಸರ್ಕಾರಕ್ಕೆ. ಆದರೆ ಇಲ್ಲಿ ಬೇರೆ ಬೇರೆ ಪ್ಲೇಯರ್ಸಲ್ಲಿ ಕಾಂಪಿಟೇಷನ್ನ ಎನ್ಕರೇಜ್ ಮಾಡುತ್ತೆ 2023 ಆ್ಯಕ್ಟು. ಓಕೆ, ಇನ್ನು 1898 ಆ್ಯಕ್ಟು ತುಂಬ ಲೆಂತಿ ಡಿಸಿಷನ್ ಪ್ರೋಸೆಸ್ಸು, ಅದು ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಆದರೆ ಇದು 2023 ಆ್ಯಕ್ಟು ವೇಗವಾಗಿ ಮತ್ತು ಸ್ಪಂದಿಸುವ ಸೇವೆಗಳಿಗಾಗಿ ನಿರ್ಧಾರ ತೆಗೆದುಕೊಳ್ಳುವ ಪದರವನ್ನು ಏನು ಮಾಡ್ತು? ಕಡಿಮೆ ಮಾಡ್ತು. ಅಂದರೆ ಗ್ಯಾಪ್ ಇದೆ, ಅದನ್ನು ಕಡಿಮೆ ಮಾಡಿದೆ. ಓಕೆ, ಅರ್ಥ ಆಯ್ತಾ? ಪೋಸ್ಟ್ ಆಫೀಸ್ ಅಂದರೆ ಏನು ಅಂತಲೇ ಪ್ರಶ್ನೆ ಇಲ್ಲಿ ಹೇಳ್ತಾನೆ. ಇಲ್ಲಿ ಅಂಚೆ ಕಚೇರಿ ಎಂದರೆ ಅಂಚೆ ಇಲಾಖೆ ಮತ್ತು ಯಾವುದೇ ಸೇವೆಯನ್ನು ಒದಗಿಸಲು ಅಂಚೆ ಕಚೇರಿಯ ಬಳಸುವ ಪ್ರತಿಯೊಂದು ಮನೆ ಇರ್ಬೋದು, ಕಟ್ಟಡ ಇರ್ಬೋದು, ಕೊಠಡಿ ಇರ್ಬೋದು, ಸ್ಥಳ ಇರ್ಬೋದು, ಯಾವುದೇ ಇತರ ಆಸ್ತಿಯನ್ನು ನಾವೇನಂತ ಕರಿತೀವಿ? ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನು ಪೋಸ್ಟ್ ಆಫೀಸ್ ಅಂದರೆ? ಪೋಸ್ಟ್ ಆಫೀಸ್ ಅಂದರೆ ಅಂಚೆ ಸೇವೆಗಳನ್ನು ತಲುಪಿಸೋಕ್ಕೆ ಯಾವುದೇ ಕಟ್ಟಡವನ್ನು ನೀವು ಯೂಸ್ ಮಾಡ್ಬೋದು, ಅದನ್ನು ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಅದೇ ಥರ ಡೈರೆಕ್ಟರ್ ಜನರಲ್ ಅಂದರೆ ಏನಂತ ಕರೀತಾರೆ? ಇವರು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಿರ್ತಾರೆ. ಓಕೆ, ಮತ್ತು ಡೈರೆಕ್ಟರ್ ಜನರಲ್ ಮತ್ತು ಡೈರೆಕ್ಟರ್ ಜನರಲ್ ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಯನ್ನು ನಾವೇನಂತ ಕರಿತೀವಿ? ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ, ಇಲ್ಲಿ ಎಂಟೈರು ಐಟಮ್ ಅನ್ನೋ ಪದವನ್ನು ನಾವು ಬಳಸ್ತೀವಿ. ಐಟಮ್ ಅಂದರೆ ಏನು? ಅಂಚೆ ಕಚೇರಿಯು ಸೇವೆಯನ್ನು ಒದಗಿಸಲು ಸ್ವೀಕರಿಸುವ ಅವಿಭಾಜ್ಯ ವಸ್ತು, ಅಂದರೆ ಇಂಡಿವಿಜುವಲ್ ಆರ್ಟಿಕಲ್. ಓಕೆ, ಒಂದು
ವ್ಯಕ್ತಿಗಳಿಂದ ಸ್ವೀಕರಿಸುವಂತಹ ಒಂದು ಆರ್ಟಿಕಲ್ಗಳನ್ನು, ವಸ್ತುವನ್ನು ನಾವೇನಂತ ಕರಿತೀವಿ, ಇಲ್ಲಿ ವಸ್ತು ಅಂತ ಕರಿತೀವಿ, ಅಂದರೆ ಐಟಮ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಇನ್ನು ಇಲ್ಲಿ ಮುಖ್ಯವಾಗಿ ಅಂಚೆ ಚೀಟಿಗಳಿಗೆ ಸಂಬಂಧಿಸಿದ ವಿಶೇಷ ಸವಲತ್ತು ಅಷ್ಟೇ ನಮ್ಮ ಹತ್ರ ಇರೋದು. ಮುಂಚೆ ಲೆಟ್ರ್ ಕಳಿಸೋಕ್ಕೆ ನಮ್ಮ ಹತ್ರ ಏನೋ ಅಧಿಕಾರ ಇತ್ತು. ಈಗ ಅಂಚೆ ಚೀಟಿಗಳಿಗೆ ಸಂಬಂಧ ಅಂದರೆ ಅಂಚೆ ಕಚೇರಿಗಳು ಅಂಚೆ ಚೀಟಿಗಳನ್ನು ನೀಡುವ ವಿಶೇಷ ಸವಲತ್ತು ಇದೇ ಸ್ಪೆಷಲ್ ಪ್ರಾವಿಷನ್ ಅಷ್ಟೇ ಹೊಂದಿರೋದು. ಅಂಚೆ ಚೀಟಿಗಳು ಮತ್ತು ಅಂಚೆ ಲೇಖನ ಸಾಮಗ್ರಿ ಅಂದರೆ ಏನು ಸ್ಟೇಷನರಿ ಅಂತ ಕರಿತೀವಿ, ಅವುಗಳ ಪೂರೈಕೆ ಮತ್ತು ಮಾರಾಟಕ್ಕೆ ಯಾರು ನಿಯಮವನ್ನು ರಚಿಸ್ತಾರೆ? ಡಿ ಜಿ ಪೋಸ್ಟ್, ಮಹಾನಿರ್ದೇಶಕರು ಅಂತ ಕರೀತಾರೆ ಕನ್ನಡದಲ್ಲಿ. ಡಿ ಜಿ ಪೋಸ್ಟು ಅದರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇಲ್ಲಿ ಏನು ಅಂಚೆ ಚೀಟಿ ಅಂತ ಇದೆ. ಏನು ಅಂಚೆ ಚೀಟಿ ಅಂದರೆ ಅಂಚೆ ಕಚೇರಿಯಿಂದ ಒದಗಿಸಲಾದ ಅಂತಹ ಸೇವೆಗೆ ಸಂಬಂಧಿಸಬೇಕಂತೆ ಪಾವತಿಸಬೇಕಾದ ಮೊತ್ತವನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಯಾವುದೇ ರೂಪದಲ್ಲಿ, ನೋಡಿ ಪೋಸ್ಟೇಜ್ ಸಂಗ್ರಹಜು ಕೇಂದ್ರ ಸರ್ಕಾರ ತರುತ್ತೆ, ಯಾವ ರೂಪದಲ್ಲಿ, ಭೌತಿಕ ಇರ್ಬೋದು, ಡಿಜಿಟಲ್ ಇರ್ಬೋದು, ಒದಗಿಸಿದ ಯಾವುದೇ ಸ್ಟಾಂಪ್, ಅದು ಫಿಸಿಕಲ್ ಆಗಿರ್ಬೋದು ಇಲ್ಲ ಡಿಜಿಟಲ್ ಆಗಿರ್ಬೋದು, ಸ್ಟಾಂಪು ಕೇಂದ್ರ ಸರ್ಕಾರ ಒದಗಿಸುತ್ತೆ. ಏನಕ್ಕೆ? ಅಂಚೆಯ ಶುಲ್ಕವನ್ನು ಕಟ್ಟೋದಕ್ಕೋಸ್ಕರ. ಇದು ಸೂಚಿಸಬಹುದಾದಂತೆ ಮತ್ತು ಒಂದು ವಸ್ತುವಿನ ಮೇಲೆ ಅಂಟಿಸಲಾದ, ಅದನ್ನು ಏನು ಮಾಡ್ತೀವಿ, ಅಂಟಿಸ್ತೀವಿ, ಅಥವಾ ಪ್ರಿಂಟ್ ಮಾಡ್ತೀವಿ, ಅಥವಾ ಎಂಬೋಸ್ ಮಾಡ್ತೀವಿ, ಅಥವಾ ಎಂಬೆಡೆಡ್ ಮಾಡ್ತೀವಿ, ಅಥವಾ ಮುದ್ರಿತ, ಅಥವಾ ಬೇರೆ ರೀತಿಯಲ್ಲಿ ಫ್ರಾಂಕಿಂಗು, ಬೇರೆ ರೀತಿಯಲ್ಲಿ ಸೂಚಿಸಿದ ಸ್ಟಾಂಪ್ಗಳನ್ನು ಇದು ಒಳಗೊಂಡಿದೆ. ಇನ್ನು ಪೋಸ್ಟಲ್ ಸ್ಟೇಷನರಿ ಅಂದರೆ ಏನೋ ನಿಮಗೆ ಗೊತ್ತಿದೆ. ಪೋಸ್ಟ್ ಕಾರ್ಡ್ ಇರ್ಬೋದು, ILC ಇರ್ಬೋದು, ಮತ್ತು ಎನ್ವಲಪ್ ಇರ್ಬೋದು, ಇದನ್ನು ಪೋಸ್ಟ್ ಸ್ಟೇಷನರಿ ಅಂತ ಕರೀತಾರೆ. ಅಂಚೆ ಕಚೇರಿಯಿಂದ ನೀಡಲಾದ ಲೇಖನ ಸಾಮಗ್ರಿಗಳು, ಉದಾಹರಣೆ ಲಕೋಟೆಗಳು, ಲೆಟರ್ ಕಾರ್ಡ್ಗಳು, ಅಂಚೆ ಚೀಟಿಗಳು, ಅಂಚೆ ಕಚೇರಿಯಿಂದ ಒದಗಿಸಲಾದ ಸೇವೆಗೆ ಸಂಬಂಧಿಸಬೇಕೆಂದರೆ ಪಾವತಿಸಬೇಕಾದ ಮೊತ್ತವನ್ನು ಮೊದಲೇ ಪಾವತಿಸಲಾಗಿದೆ. ಅಂದರೆ ಏನು, ಸ್ಟೇಷನರಿಯಲ್ಲಿ ಏನಾಗುತ್ತೆ, ಸ್ಟಾಂಪ್ಸು ಮುಂಚಿತವಾಗೇ ಇರುತ್ತೆ, ಅಂದರೆ ಸ್ಟೇಷನರಲ್ಲೇ ಸ್ಟಾಂಪನ್ನ ಅಟ್ಯಾಚ್ ಆಗಿರುತ್ತೆ. ಓಕೆ, ಮುದ್ರಿತ ಅಂಚೆ ಚೀಟಿಗಳು ಅಥವಾ ಶಾಸನಗಳನ್ನು ಹೊಂದಿರುವ ಲಕೋಟೆಗಳು, ಶಾಸನ ಅಂದರೆ ಎನ್ಸ್ಕ್ರಿಪ್ಷನ್ ಅಂತ. ಓಕೆ, ಲಕೋಟೆ ಮೇಲೆ ಲೆಟರ್ ಕಾರ್ಡ್ ಅಂತ ಬರೆದಿರ್ತಾರೆ, ಎನ್ವಲಪ್ ಅಂತ ಬರೆದಿರ್ತಾರೆ. ಓಕೆ, ಅರ್ಥ ಆಯ್ತಾ? ಇದು ನಿಮಗೆ ಪ್ರಮುಖವಾಗಿ ನಿಯಮ 3-4 2023 ಕಾಯ್ದೆ ಅಂಚೆ ಚೀಟಿಗೆ ಸಂಬಂಧಿಸಿದ ವಿಶೇಷ ಸವಲತ್ತುಗಳನ್ನು ಡಿಪಾರ್ಟ್ಮೆಂಟ್ಗೆ ಕೊಡುತ್ತೆ. ಓಕೆ, ಅರ್ಥ ಆಯ್ತಾ? ಇನ್ನು ಪೋಸ್ಟ್ ಆಫೀಸು, ಗ್ರಾಮೀಣ ಡಾಕ್ ಸೇವಕರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪೀರಿಯಡ್ ಓಪನ್ ಆಗಿರಬೇಕು? 5 ಅವರ್ ಓಪನ್ ಆಗಿರಬೇಕು. ಓಕೆ, ಇನ್ನು ವರ್ಕಿಂಗ್ ಅವರ್ಸ್ ಬಗ್ಗೆ ನೋಡಿ ನೈಟ್ ಪೋಸ್ಟ್ ಆಫೀಸ್ ಬಗ್ಗೆ ನಿಯಮ 5 ನಿಮಗೆ ತಿಳಿಸುತ್ತೆ. ಓಕೆ, ನೈಟ್ ಪೋಸ್ಟ್ ಆಫೀಸ್ ವರ್ಕಿಂಗ್ ಅವರ್ಸ್ ಫಿಕ್ಸ್ಡ್ ಬೈ. ಓಕೆ, ನೈಟ್ ಪೋಸ್ಟ್ ಆಫೀಸ್ ಬಗ್ಗೆ ನಿಯಮ 3 ತಿಳಿಸುತ್ತೆ, ವರ್ಕಿಂಗ್ ಅವರ್ಸ್ ಬಗ್ಗೆ ನಿಯಮ 5 ತಿಳಿಸುತ್ತೆ ನಿಮಗೆ. ಓಕೆ, ಮೊಬೈಲ್ ಪೋಸ್ಟ್ ಆಫೀಸಸ್ಗೆ ನಿಯಮ 4 ತಿಳಿಸುತ್ತೆ, PO ಗೈಡ್ ಪಾರ್ಟ್ 1. ಎಷ್ಟು ಥರ ಟೈಪ್ ಪೋಸ್ಟ್ ಆಫೀಸಸ್ಗಳಿದೆ? ಹೆಡ್ ಆಫೀಸು, ಸಬ್ ಆಫೀಸು, ಬ್ರಾಂಚ್ ಪೋಸ್ಟ್ ಆಫೀಸು. ಓಕೆ, ಇನ್ನು ವಾಟ್ ಆರ್ ದ ಬಿಸ್ನೆಸ್ ಅವರ್ಸ್ ಇನ್ ದಿ ಪ್ರಿನ್ಸಿಪಲ್ ಪೋಸ್ಟ್ ಆಫೀಸ್? ಸ್ಯಾಟರ್ಡೇ ಮತ್ತು ಇದರಲ್ಲಿ ಕೇಳಿದ್ದಾನೆ. ಈಗ ನಾನು ಆಗಲೇ ಸ್ಯಾಟರ್ಡೇ ಮತ್ತು ಫ್ರೈಡೇ ಏನು ವ್ಯತ್ಯಾಸ ಇಲ್ಲ, ಸೇಮ್ ಇದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಅರ್ಥ ಆಯ್ತಾ? ಇವು ಒಂದಿಷ್ಟು ಏನು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು PO ಗೈಡ್ ಪಾರ್ಟಿಗೆ ಸಂಬಂಧಪಟ್ಟಂತೆ. PO ಗೈಡ್ ಪಾರ್ಟ್ 1 ಒಟ್ಟು ನಿಮಗೆ 7 ಸೆಕ್ಷನ್ಗಳಿವೆ. 7 ಸೆಕ್ಷನ್ಗಳು: ಜನರಲ್ಲು, ಲೆಟರ್ ಮತ್ತು ಪಾರ್ಸೆಲ್ ಪೋಸ್ಟು, ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಲು, ಪ್ರೊಹಿಬಿಟೆಡ್ ಆರ್ಟಿಕಲ್ಸು, ಮನಿ ಆರ್ಡ್ರು, ಫಿಲಾಟಲಿ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸು. ಮೊದಲನೇ ಸೆಕ್ಷನು ಜನರಲ್ಲು, 2ನೇ ಸೆಕ್ಷನು ಲೆಟರ್ ಮತ್ತು ಪಾರ್ಸೆಲ್ ಪೋಸ್ಟು, 3ನೇ ಸೆಕ್ಷನು ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಲು, 4ನೇ ಸೆಕ್ಷನು ಪ್ರೊಹಿಬಿಟೆಡ್ ಆರ್ಟಿಕಲ್ಸು, ನಿಷೇಧ ಮಾಡಿರುವಂಥದ್ದು, 5ನೇದು ಮನಿ ಆರ್ಡ್ರು, 6ನೇದು ಫಿಲಾಟಲಿ, 7ನೇದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸು. 6-7 ಈಗ ಸೇರಿಸಿರೋಂಥದ್ದು. ಓಕೆ, ಅರ್ಥ ಆಯ್ತಾ? ಇದು ಏನು PO ರೂಲ್ಸ್ 2024 ಅಂದರೆ 1933 ರೂಲ್ಸನ್ನು PO ರೂಲ್ಸ್ 2024 ಬದಲಿಸುತ್ತೆ. ಆ ರೂಲ್ಸ್ ಮೇಲೆ ಇರುವಂಥದ್ದು. ಒಟ್ಟು 7 ಸೆಕ್ಷನ್ಗಳು, 273 ಕ್ಲಾಸ್ CLA USC ಅಂತ ಕರಿತೀವಿ ನಿಯಮಗಳು ಇದರಲ್ಲಿ ಇದ್ದಾವೆ. ಇದರಲ್ಲಿ ಕೆಲವೊಂದನ್ನು MTS ಮತ್ತು ಪೋಸ್ಟ್ಮನ್ಗಿದೆ. ಪೂರ್ತಿ PO ಗೈಡ್ ಪಾರ್ಟ್ 1 ನಿಮಗೆ PA ಎಕ್ಸಾಮ್ಗಿದೆ, 10 ಮಾರ್ಕ್ಸ್ಗೆ ಕೇಳ್ತಾನೆ. ಅಲ್ಲಿ ನೀವು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸು ಮತ್ತು PO ಗೈಡ್ ಸೇರಿ ನಿಮಗೆ 20 ಮಾರ್ಕ್ಸ್ಗೆ ಇದನ್ನು ಕೇಳ್ತಾನೆ. ಓಕೆ, PO ಗೈಡ್ ಅನ್ನೋಂಥದ್ದು ರೂಲ್ಸ್ಗಳಲ್ಲ, ಇವು ರೂಲ್ಸ್ ಮತ್ತು ರೆಗ್ಯುಲೇಷನ್ ರಿಲೇಟೆಡ್ ಟು ಇನ್ಲ್ಯಾಂಡ್ ಪೋಸ್ಟ್ ಫಾರ್ ಗೈಡೆನ್ಸ್ ಆಫ್ ಕಸ್ಟಮರ್ಗೆ ಗೈಡ್ ಮಾಡೋದಕ್ಕೋಸ್ಕರ ಇಲ್ಲಿ ರೂಲ್ಗಳನ್ನು ಮಾಡಿರೋವಂಥದ್ದು. ಆದರೆ ಮ್ಯಾನ್ಯುಯಲಲ್ಲಿ ಏನು ಮಾಡಿರ್ತಾರೆ ಅದನ್ನು ನಾವು ರೂಲ್ಸ್ಗಳು ಫಾಲೋ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಇದನ್ನು ಗೈಡು ಮತ್ತು ಅಮೆಂಡ್ಮೆಂಟ್ ಎಲ್ಲ ಮಾಡೋರು ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟಲ್ ಸರ್ವಿಸಸ್ DGPS ಅಧಿಕಾರ ಪೂರ್ತಿ
ಅವ್ರಿಗೆ ಇರುತ್ತೆ. ಅರ್ಥ ಆಯ್ತಾ? ಇದು ಪಿ ಒ ಗೈಡ್ ಪಾರ್ಟ್ 1ಗೆ ಸಂಬಂಧಪಟ್ಟಂತೆ ಒಂದು ಬರ್ಡ್ ವಿ ಪಕ್ಷಿ ನೋಟ. ಇದನ್ನು ನೀವು ಎಕ್ಸಾಮ್ ಟೈಮಲ್ಲಿ ಇದನ್ನು ಕೇಳಿ ಇದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ಮತ್ತು ಎಲ್ಲವನ್ನು ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವುದು ಗೊತ್ತಿಲ್ಲ ಅಂಥದನ್ನು ಬರ್ಕೊಳ್ತಾ ಹೋಗಿ. ನಿಮ್ಮ ನೋಟ್ಸು ಆದಷ್ಟು ಸರಳವಾಗಿರಬೇಕು. ಎಲ್ಲ ಪುಸ್ತಕದಿಂದ ಮಸ್ತಕದಿಂದ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇದೇ ಥರ ಎಲ್ಲ ಮ್ಯಾನ್ಯುವಲ್ಸ್ಗಳ ಬಗ್ಗೆ ನಾವು ಈ ಶಾರ್ಟ್ಕಟ್ ಈ ವಿಡಿಯೋ ಕ್ಲಾಸ್ಗಳನ್ನು ಮಾಡೋಣ. ಥ್ಯಾಂಕ್ ಯು.